ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ. 2-3 ಶ್ಲೋಕ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಡಪೇ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸಂಸ್ಥಿತಂ. ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಓಂ ಓಂ. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಎರಡೂ ಬೇಕು ಅಲ್ಲವೇ? ಸಮರ್ಥರು ಮಾಡಬೇಕು, ಸಾಮರ್ಥ್ಯವಿಲ್ಲದವರು ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು. ಧರ್ಮ ರಕ್ಷಣಕ್ಕೆ ಸಾಮಾಜಿಕ ವ್ಯವಸ್ಥೆ ಬೇಕು, ಬುದ್ಧಿಶಾಸ್ತ್ರ ಬೇಕು, ಗುರುಗಳು ಬೇಕು, ಶಾಸ್ತ್ರ ಬೇಕು, ಸಾಮಾಜಿಕ ವ್ಯವಸ್ಥೆ ಬೇಕು, ರಾಜ ಬೇಕು, ರಾಜನ ಕಾನೂನು ಬೇಕು. ಇಷ್ಟೆಲ್ಲ ಬೇಕಲ್ಲವೇ? ವ್ಯಕ್ತಿಗತ ಜೀವನದಲ್ಲಿ ಬೇಕು, ಕುಟುಂಬದಲ್ಲಿ ಬೇಕು. ಕುಟುಂಬ ಜೀವಿಸುವುದಕ್ಕೆ ಒಂದು ಸಾಮಾಜಿಕ ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನು ರಾಜ ನೋಡಬೇಕು. ರಾಜನು ಈ ಧರ್ಮ ಬುದ್ಧಿ ಇರುವವನಾಗಬೇಕು. ಈಗ ಇದಕ್ಕೆ ಅಡ್ಡಿ ಮಾಡುವವರು ಯಾರು? ನಮ್ಮ ವೈಯಕ್ತಿಕ ದೋಷಗಳು, ವೀಕ್ನೆಸ್ಸೇ. ನಮ್ಮ ಅಭಿಮಾನಗಳು, ಆಸಕ್ತಿಗಳು, ಮೋಹಗಳು. ನಮಗೆ ವಿಷಯ ಭೋಗನೆ ಬೇಕು, ಸ್ವಾರ್ಥ ಬೇಕು. ನಮ್ಮ ಅಭಿಮಾನ, ಅಹಂಕಾರ, ಮಮಕಾರಗಳೇ ಧರ್ಮಕ್ಕೆ ಅಡ್ಡಿ. ಧರ್ಮ ಉಲ್ಲಂಘನೆ ಎಲ್ಲಿಂದ ಆಗ್ತದೆ ಇದೆ. ಇದಕ್ಕೆ ಕುಟುಂಬದಲ್ಲಿ ಯಾರಾದರೂ ದುರ್ಜನರಿದ್ದರೆ ಅವನೂ ಧರ್ಮಕ್ಕೆ ಅಡ್ಡಿ. ಸಮಾಜದಲ್ಲಿ ಯಾರಾದರೂ ದುರ್ಜನ ಇದ್ದರೆ ತಾನು ಧರ್ಮವನ್ನು ಬಿಡುವುದೇ ಅಲ್ಲ, ನಿಮ್ಮನ್ನೂ ಧರ್ಮ ಬಿಡುವಂತಲೇ ಮಾಡುತ್ತಾನೆ. ಏಕೆ? ಧರ್ಮಕ್ಕೆ ವಿರುದ್ಧವಾಗಿದ್ದರೆ ನೀವು ಒಟ್ಟಾಗಬಹುದು. ನಾನು ಲಂಚ ತಗೊಳ್ತೀನಿ, ನೀನು ಲಂಚ ತಗೊಳ್ಳಲೇಬೇಕು. ಎಲ್ಲರೂ ತಗೊಂಡ್ರೆ ಕೆಲಸ ನಡೆಯುತ್ತೆ. ಯಾರು ಯಾರಿಗೆ ಅಬ್ಜೆಕ್ಷನ್ ಮಾಡಲ್ಲ ಅಲ್ಲವೇ? ಅದು ಲಂಚ ಕೊಡುವುದು ಏನಾಯಿತು, ಒಂದು ನಿತ್ಯಕರ್ಮ ಸಂಧ್ಯಾವಂದನ ಹಾಗೆ ಆಗಿಬಿಟ್ಟಿದೆ. ನಾಚಿಕೆ ಇಲ್ಲದೆ ಎಷ್ಟುವರೆಗೂ ಬಂದಿದೆ ಅಂದರೆ, ಒಬ್ಬನು ಹೇಳ್ತಾನೆ, ಒಂದು ದೊಡ್ಡ ಆಫೀಸರ್ ಇನ್ಕಮ್ ಟ್ಯಾಕ್ಸ್, ಅವರು ಪ್ರತಿ ತಿಂಗಳು ತನ್ನ ಕೆಳಗೆ ಆಫೀಸ್ನಲ್ಲಿ ಕೆಲಸ ಮಾಡುವ ಎಲ್ಲರಿಂದ ಮಂತ್ಲಿ ಇಷ್ಟು, ತಿಂಗಳಿಗೆ ಇಷ್ಟು ವಸೂಲೇ ಹೇಳ್ತಾರೆ ನೀವು ಅದಕ್ಕೆ. ವಸೂಲು ಮಾಡಿ ಅದೆಷ್ಟು ಹುಡುಗಿ ನಮ್ಮ ಗುರುಗಳಿಗೆ ದಕ್ಷಿಣ ಎಂದು ಸಮರ್ಪಿಸ್ತೀವಿ. ಆ ಗುರುಗಳಿಗೆ ಎಷ್ಟು ನಾಚಿಕೆ ಇಲ್ಲದ ಗುರುಗಳು ಈ ದಕ್ಷಿಣವೆಲ್ಲ ತಗೊಳ್ತಾರೆ ನೋಡಿ. ಚೆನ್ನಾಗಿದೆ. ಇವನು ಧರ್ಮಸ್ಥಾಪಕ, ಕೃಷ್ಣ ಭಕ್ತ, ಮಹಾಕೃಷ್ಣ ಭಕ್ತಿ ಪ್ರಚಾರ ಮಾಡ್ತಾನೆ. ಭಾಗವತ ಹೆಸರು ಹೇಳಲ್ಲ, ಇಲ್ಲಿಲ್ಲ, ಅಲ್ಲಿದ್ದಾನೆ. ಇಲ್ಲಿರುವವರು ನನಗೆ ಗೊತ್ತೇ ಇಲ್ಲ, ಕರ್ನಾಟಕದಲ್ಲಿರುವವರು ಗೊತ್ತೇ ಇಲ್ಲ, ನನಗೆ ಅಲ್ಲಿರುವವರು ಗೊತ್ತು. ಇಲ್ಲಿರುವುದು ಯಾರು ಪ್ರವಚನ ನಾನು ಕೇಳಲ್ಲ, ಯಾರಾದರೂ ಮಾಡೋರು ಇದ್ದಾರ ಗೊತ್ತಿಲ್ಲ ನನಗೆ. ಇಲ್ಲಿರುವವರನ್ನು ಕೆಲವರನ್ನು ಹೇಳಿದರೆ ಇವರು ಆ ತೆಲುಗು ಪ್ರವಚನಗಳೇ ಇವರು ಕೇಳ್ತಾರೆ. ನಾನು ಅಂದ್ಕೊಂಡೆ ಅದೇ ಇಲ್ಲೇಕೆ ಕೇಳೋದು, ಅವರದೇ ಇವರು ಕೇಳ್ತಾರೆ. ಆಶ್ಚರ್ಯ. ಧರ್ಮವಿಲ್ಲದೆ ಸಾಮಾಜಿಕ ಜೀವನ, ಇಹಲೋಕ ಜೀವನ ಆಗಲ್ಲ. ಆಧ್ಯಾತ್ಮಿಕಕ್ಕೆ ಧರ್ಮ ಬೇಕು. ಧರ್ಮದಿಂದ ಶರೀರ ಶುದ್ಧಿ. ಶರೀರ ಅಂದರೆ ಆರೋಗ್ಯ. ಆರೋಗ್ಯ ಅಂದರೆ ಸುಮ್ಮನೆ ಜ್ವರ ಇಲ್ಲದಿದ್ದರೆ ಅಷ್ಟೇ ಆರೋಗ್ಯ ಅಲ್ಲ, ಶರೀರವು ಸಾತ್ವಿಕವಾಗಬೇಕು. ಗೊತ್ತಾ? ಶರೀರವು ರಾಜಸವಾಗಿ ಬಿಟ್ಟರೆ, ತಾಮಸವಾಗಿ ಬಿಟ್ಟರೆ ಅದರಲ್ಲಿ ತಾಮಸ ಬುದ್ಧಿಗಳೇ ಬರುತ್ತವೆ. ಶರೀರವು ಸಾತ್ವಿಕವು ಶುದ್ಧವಾಗಬೇಕು. ನಿಮಗೆ ಆರೋಗ್ಯ ಚೆನ್ನಾಗಿದ್ದರೆ
ಆಹಾರ ವಿಹಾರದಿಂದ ಶರೀರವು ಆರೋಗ್ಯವಾಗಿ ಉತ್ಸಾಹದಿಂದ ಇದ್ದರೆ ಏನಾದರೂ ನೀವು ಜಪ ಧ್ಯಾನ ಮಾಡಬಹುದು. ಇಲ್ಲದಿದ್ದರೆ ಡಲ್ ಆಗಿರುವುದು, ರೆಸ್ಟ್ಲೆಸ್ ಮೈಂಡ್ಗೆ ತೋಚಲ್ಲ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು, ಏನೋ ಆಟ ಆಡಬೇಕು, ಏನೋ ತಿನ್ನಬೇಕು, ಡ್ಯಾನ್ಸ್ ಮಾಡಬೇಕು ಅನಿಸುತ್ತದೆ ಹೊರತು ಕೂತ್ಕೊಂಡು ಜಪ ಧ್ಯಾನ ಏನೋ ಒಳ್ಳೆಯದು ಮಾಡಬೇಕು ಅನಿಸಲ್ಲ. ಮನಸ್ಸಿಗೂ ಸಾತ್ವಿಕತೆ ಬೇಕು, ಶರೀರಕ್ಕೆ ಬೇಕು, ಪ್ರಾಣಕ್ಕೆ ಬೇಕು. ಅದರಿಂದ ದೇಹ ಇಂದ್ರಿಯ ಪ್ರಾಣ ಮನಸ್ಸುಗಳನ್ನು ಮೊದಲು ಶುದ್ಧಗೊಳಿಸಬೇಕು. ಆಹಾರ ವಿಹಾರಗಳು ಬೇಕೇ ಬೇಕು. ಈ ಕಾಲದಲ್ಲಿ ಹೇಳ್ತಾರೆ ಏನಾದರೂ ನನ್ನ ಇಷ್ಟ ನಾನು ತಿಂತೀನಿ. ನೋಡಿ, ಸ್ವಾತಂತ್ರ್ಯ ಎಂಬುದು ಈ ಕಾಲದ ಒಂದು ಆಧುನಿಕ ನಾಗರಿಕತೆಗೆ, ನಾನು ಕೆಲವು ಹೇಳಿದ್ದೀನಿ ನೋಡಿ, ಆಧುನಿಕ ನಾಗರಿಕತೆಗೆ ಒಂದೇನು ಹೇಳಿದೆ, ಆಧುನಿಕ ವಿದ್ಯೆ ನಾಶ ಮಾಡ್ತಾಯಿದೆ ಅಲ್ಲವೇ. ಎರಡನೆಯದು ಈ ಮಾರ್ಕೆಟಿಂಗ್ ಫೋರ್ಸಸ್, ಪ್ರೊಡಕ್ಷನ್ ಆ್ಯಂಡ್ ಮಾರ್ಕೆಟಿಂಗ್, ಇದು ಹಾಳು ಮಾಡ್ತಾಯಿದೆ. ಅವರಿಗೆ ಧರ್ಮ ಏನು ಬೇಡ, ಅವರಿಗೆ ನಿಮ್ಮನ್ನು ಗುಲಾಮರು ಮಾಡಬೇಕು, ಅವರ ಬಿಸ್ನೆಸ್ ನಡೆಯುತ್ತದೆ. ನಿಮ್ಮನ್ನು ಗುಲಾಮರು ಮಾಡಿಬಿಟ್ಟರೆ ಅವ್ರಿಗೆ ಬಿಸ್ನೆಸ್ ನಡೆಯುತ್ತೆ. ನೀವು ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇದ್ದರೆ, ನಿಮಗೆ ಮನೋರಂಜನೆ ಇಷ್ಟಪಡದಿದ್ದರೆ ಯಾವುದೂ ಕೊಂಡುಕೊಳ್ಳಲ್ಲ. ನೀವು ಹೆಚ್ಚೆಚ್ಚು ಕೊಂಡಿಸಬೇಕು, ಅದು ಬೇಕು ಇದು ಬೇಕು, ಏನೋ 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 ಅನಾವಶ್ಯಕವಾಗಿ ಅಲ್ಲವೇ. ಅಂದರೆ ಜೀವನದ ನಿಜವಾದ ಗುರಿ ಏನು ಎನ್ನುವುದು ಹೋಯಿತು, ಅದು ಸಮಸ್ಯೆ. ಜೀವನದ ಗುರಿ ಮನಸ್ಸಿಗೆ ಸಮಾಧಾನ, ಆತ್ಮತೃಪ್ತಿ, ಆತ್ಮಾನಂದ ಎನ್ನುವುದು ಹೋಯಿತು. ಅದಕ್ಕೆ ಜೀವನದ ಗುರಿ ತದನುಗುಣವಾಗಿರುವ ಜೀವನ ವಿಧಾನ ಅಂದರೆ ಧಾರ್ಮಿಕ ಜೀವನ, ಧಾರ್ಮಿಕ ಆಧ್ಯಾತ್ಮಿಕ ಜೀವನ ವಿಧಾನ. ಜೀವನದ ಗುರಿ ಸ್ಪಷ್ಟವಾಗಿಲ್ಲ. ಜೀವನದ ಗುರಿಗೆ ಅನುಗುಣವಾಗೇ ಇದು ನಡೆಯಬೇಕು. ಬರೀ ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ ನಮ್ಮ ಜೀವನದ ನಿಜವಾದ ಗುರಿ ಏನು ಹೇಳ್ತವೆ. ಈಗ ನಾವಿರುವ ಪರಿಸ್ಥಿತಿ ಏನು ಅಂದರೆ ಪ್ರಕೃತಿಗೆ ಸಿಕ್ಕಾಕ್ಕೊಂಡ ಜೀವ. ದೇಹ ಇಂದ್ರಿಯ ಮನಸ್ಸುಗಳಲ್ಲಿ ಎಷ್ಟೆಷ್ಟು ಅಭಿಮಾನ ಮಾಡಿಕೊಳ್ತಾನೋ, ಎಷ್ಟೆಷ್ಟು ಗಟ್ಟಿಯಾದ ಅಧ್ಯಾಸ ಇರುತ್ತದೋ ಅಷ್ಟಷ್ಟು ಭೋಗಪರಾಯಣತ, ಅಭಿಮಾನ, ಅಹಂಕಾರ, ಮನೋರಂಜನ, ಹೊರಗಿನ ಮುಖ ಹೊರಮುಖ ಅಂದರೇನು ಬಹಿರ್ಮುಖತೆ ಹೆಚ್ಚಾಗ್ತದೆ. ಈಗ ಅದರಿಂದ ಸ್ವಾರ್ಥ ಹೆಚ್ಚಾಗ್ತದೆ. ಸ್ವಾರ್ಥ ಹೆಚ್ಚಾದರೆ ಮನುಷ್ಯರ ಸಂಬಂಧಗಳು ಸ್ವಾರ್ಥವೇ ಪರವೇ ಆಗಿಬಿಡ್ತದೆ. ಈಗ ಪ್ರೇಮ ಗೀಮ ಏನಿರುವುದಿಲ್ಲ, ಎಲ್ಲ ಮೋಸನೇ. ಅವರಿಂದ ಇವರಿಗೇನು ಉಪಯೋಗ, ಎಲ್ಲರಿಗೆ ಅವರಿಂದ ನನಗೇನು ಉಪಯೋಗ ನೋಡುವುದೇ ಹೊರತು ಅವರಿಗೆ ನಾನು ಮಾಡಬೇಕು ಎನ್ನುವುದಿಲ್ಲ. ಇನ್ನೊಬ್ಬರಿಗೆ ಉಪಕಾರ ಮಾಡುವುದರಲ್ಲಿ, ಸೇವೆ ಮಾಡುವುದರಲ್ಲಿ ಒಂದು ಭಕ್ತಿ ಇದೆ, ಧರ್ಮ ಇದೆ. ಸೇವೆ ಅಲ್ಲ, ಅವರಿಂದ ನನಗೆಷ್ಟು ಉಪಯೋಗ. ಸಂಬಂಧಗಳೆಲ್ಲ ವ್ಯಾಪಾರಗಳಾಗ್ತಾಯಿವೆ. ಸಾಮಾಜಿಕ ಜೀವನದಲ್ಲಿ ರಾಮಾಯಣದಲ್ಲಿ ಕಲಿಯತಕ್ಕದ್ದೇನು, ಸಂಬಂಧಗಳಲ್ಲಿ ಧರ್ಮ ಇರಬೇಕು. ಸಂಬಂಧಗಳಲ್ಲಿ ಕೈಕೇಯಿ ನೋಡು, ಕೈಕೇಯಿಗೆ ಮಂತ್ರ ಏನು ಹೇಳಿಕೊಟ್ಟರು. ಮಂತ್ರ ಆಧುನಿಕ ಮಾರ್ಕೆಟಿಂಗ್ ಫೋರ್ಸ್, ಆಧುನಿಕ ಇಂಡಸ್ಟ್ರಿಯಲಿಸ್ಟ್ ಆಗಿಬಿಟ್ಟು ಅಲ್ಲವೇ. ನಿಮ್ಮ ಮಗನಿಗೆ ರಾಜ್ಯ ಬೇಕು, ಬರೀ ಏನು ಮಾಡಬೇಕು, ರಾಮನನ್ನು ಕಳಿಸಿಬಿಡು ಅಷ್ಟೇ. ಇದೇನಪ್ಪ, ಕಳಿಸಿಬಿಡೋಣ. ಹೇಗೆ ಕಳಿಸುವುದಿಲ್ಲ, ಆಗಲ್ಲವಲ್ಲ. ನಿಮಗೆ ಹಿಂದೆ ಯಾವಾಗಲೂ ವರ ಇದೆ. ನೀವು ಉಪಕಾರ ಮಾಡಿದ್ದಕ್ಕೆ ದಶರಥ ನಿನಗೇನೋ ವರ ಕೊಟ್ಟ. ಆ ವರಕ್ಕೆ ಒಂದು ಸರಿಯಾದ, ಒಂದು ಉತ್ತಮವಾದ ಧರ್ಮಸಮ್ಮತವಾದ ವರ ಕೇಳಿಕೊಳ್ಳಬೇಕಾ? ನಿಮ್ಮ ಮಗನನ್ನೇ ಅಕಾರಣವಾಗಿ ಸಜ್ಜನನನ್ನು ಕಾಡಿಗೆ ಕಳಿಸಬೇಕು ಎನ್ನುವುದು ಈ ತರಹ ವರ ಕೇಳಿಕೊಳ್ಳಬೇಕಾ? ಮನುಷ್ಯ ಸಂಬಂಧಗಳು ಏನಾಗಿಬಿಟ್ಟಿವೆ, ಕಮರ್ಷಿಯಲೈಸ್ ಆಗಿಬಿಟ್ಟಿವೆ. ಸ್ವಾರ್ಥವಾಗಿ ವ್ಯಾಪಾರ ಸ್ವಾರ್ಥ ಆ್ಯಂಡ್ ಕಮರ್ಷಿಯಲ್ ಅಂದರೆ ವ್ಯಾಪಾರ ಪರವಾಗಿ ಬಿಟ್ಟಿವೆ. ಈಗ ಇದು ಅಧರ್ಮ. ಧರ್ಮಕ್ಕೆ ಒಂದು ಇಕೋಸಿಸ್ಟಮ್, ಒಂದು ವಾತಾವರಣ ಬೇಕು, ಒಂದು ಪರಿಸ್ಥಿತಿಗಳು ಬೇಕು. ಅದರಿಂದ ನಾವು ವಿದ್ಯೆ ಇಲ್ಲಿರಬೇಕು, ವಿದ್ಯೆ ಇರಬೇಕು, ಕುಟುಂಬ ವ್ಯವಸ್ಥೆ ಇರಬೇಕು, ಸಾಮಾಜಿಕ ವ್ಯವಸ್ಥೆ ಇರಬೇಕು. ಈ ವ್ಯವಸ್ಥೆಗಳು ಈ ಬಗೆಯಾದ ಉತ್ತಮ ಧರ್ಮಬುದ್ಧಿಯನ್ನು ಪ್ರೇರಣೆ ಕೊಡ್ತಾ ಇಲ್ಲ. ಎಲ್ಲರೂ ನಿಮ್ಮ ಬಿಸ್ನೆಸ್ ನಡೆಯಬೇಕಂದ್ರೆ ನೀವೆಲ್ಲರೂ ಸಜ್ಜನರು ಧರ್ಮಾತ್ಮರಾಗಿರಿ ಅಂದರೆ ಧರ್ಮಾತ್ಮರಾಗಿದ್ದರೆ ನಿಮ್ಮ ಬಿಸ್ನೆಸ್ ನಡೆಯಲ್ಲ. ನೀವೆಲ್ಲರೂ ಗುಲಾಮರಾಗಿ ಹೆಚ್ಚೆಚ್ಚು ಅಡಿಕ್ಟ್ ಆಗಿ ವಿಷಯ ಭೋಗಗಳಿಗೆ ವ್ಯಸನಪರರಾಗಿ ನಮ್ಮ ವಸ್ತುಗಳು ಹೆಚ್ಚು ಸೇಲಾಗ್ತದೆ ಅಂದರೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಹೀಗಾಗಬೇಕಾ ಅಲ್ಲವೇ? ಅಂದರೆ ಶಾಲೆಗಳು ಹಾಗೆ ಕಮರ್ಷಿಯಲ್ ಆಗಿಬಿಟ್ಟಿವೆ.
ಆಶ್ರಮಗಳು ಮಠಗಳು ಕಮರ್ಷಿಯಲ್ ಆಗ್ತವೆ. ಎಲ್ಲರೂ ನಮಗೆ ಹೆಚ್ಚಿನ ಸಂಖ್ಯೆ ಬೇಕು, ಹೆಚ್ಚಿನ ಖರ್ಚುಗಳು ಬೇಕು, ನಮ್ಮ ಪ್ರಚಾರ ಹೆಚ್ಚಾಗಬೇಕು ಅಷ್ಟೇ. ಪ್ರಚಾರ ಹೆಚ್ಚು ಅಂದರೆ ಅರ್ಥವೇನು? ಹೆಚ್ಚು ಸಂಖ್ಯೆಯಲ್ಲಿ ಜನರು ಬರಬೇಕು. ಬರೀ ಎಷ್ಟು ಜನರು ಧರ್ಮಾತ್ಮರಾದರೂ ಅದು ನಮಗೆ ಬೇಡ. ನೀವು ಅವರಿಗೆ ಏನು ಹೇಳ್ಕೊಡ್ತಾ ಇದ್ದೀರಿ? ನಮ್ಗೆ ಆಡಂಬರವಾಗಿ ದೊಡ್ಡ ಪೂಜೆ ಮಾಡ್ತೀವಿ, ಅಲಂಕಾರವಾಗಿ ಇಷ್ಟಿಷ್ಟು ಖರ್ಚು ಮಾಡಿ, ಏನದು ₹1,00,000 ಹೂಗಳೇ ಕೊಟ್ಟರಂತೆ, ₹1,00,000 ಹೂಗಳೇ ತಂದಿದ್ದೀವಿ ಪೂಜಾಕ್ಕೆ. ಆಹಾ, ದೊಡ್ಡ ರಥ ಮಾಡ್ತೀವಿ, ರಥದ ಮೆರವಣಿಗೆನ ಏನು ಹೇಳ್ತಾರೆ, ರಥೋತ್ಸವ ಮಾಡ್ತೀವಿ, ತುಂಬ ಕಾಸ್ಟ್ಲಿ ಮಾಡ್ತೀವಿ, ಎಲ್ಲರೂ ಬನ್ನಿ, ಅದಕ್ಕೆ ಅಲ್ಲಿ ಏನೇನೋ ಪ್ರಸಾದ ಕೊಡ್ತೀವಿ, ಇಷ್ಟಿಷ್ಟು ಕಾಸ್ಟ್ಲಿ ಪ್ರಸಾದ. ತಿರುಪತಿ ಲಡ್ಡು ಇಷ್ಟು ಕೊಟ್ಟರೆ ನಾವು ಇಷ್ಟು ದಪ್ಪ ಪ್ರಸಾದ ಕೊಡ್ತೀವಿ, ನೀವು ಎತ್ಕೊಂಡು ಹೋಗೋಕ್ಕೆ ಆಗಲ್ಲ ಅಲ್ಲ ಅಷ್ಟು. ಯಾಕಂದರೆ ಚೆನ್ನಾಗಿದೆ. ಅವ್ರು ಕೇಳಿದ್ರೆ ನಾನು ಅವ್ರಿಗೆ ಐಡಿಯಾ ಕೊಡ್ತೀನಿ, ಹೇಗೆ ರಾಕ್ಷಸರಾಗಬೇಕು, ನನಗೆ ಬೇಕಾದಷ್ಟು ಐಡಿಯಾಸ್ ಇವೆ, ಆದರೆ ನಾನು ಕೊಡಲ್ಲ. ಬೇಕಾದಷ್ಟು ಐಡಿಯಾಸ್ ಕೊಡ್ತೀನಿ. ಏನಾದರೂ ಆಕರ್ಷಿ, ಯಾರು ಮಾಡದೇ ಇರುವಂಥ ಹೊಸದು ಮಾಡು, ಯಾರೂ ಮಾಡಲಿಲ್ಲ ಒಂದು ಹೊಸದು ಮಾಡು, ಆಕರ್ಷಣೆ. ಜನರು ಹೇಳ್ತಾರೆ ಇಂಥ ಪೂಜೆ ಮಾಡೋಣ, ಪೂಜೆ ಎಲ್ಲ ನೋಡಿದ್ದಾರಪ್ಪ, ಏನಾದರೂ ಹೊಸದೇ ಹೇಳು. ಏನಪ್ಪ ಪೂಜೆ ಹಳೆದಾಯಿತು ಅಂತ ಹೊಸದು ಬೇಕಾ? ಇದೇನು ಎಂಟರ್ಟೈನ್ಮೆಂಟ, ಮನೋರಂಜನವ ಏನು? ಭಾವವು ಹಳೆದಾಗುತ್ತದೆ ಏನಪ್ಪ? ಪ್ರೇಮ, ಭಕ್ತಿ, ಉದಾರತ, ಧರ್ಮಬುದ್ಧಿ, ಶ್ರದ್ಧಾ ಭಕ್ತಿ ಹಳೆದಾಗಿಬಿಡ್ತದೆ. ಶ್ರದ್ಧಾ ಹಳೆದಾಗಿಬಿಟ್ಟಪ್ಪ, ಇನ್ನೊಂದು ಸ್ವಲ್ಪ ಅಶ್ರದ್ಧೆ ಹೇಳು ಅಲ್ಲವೇ, ಸ್ವಲ್ಪ ಅಹಂಕಾರ ಹೇಳು. ಎಲ್ಲ ಭಕ್ತಿ ವಿನಯ ತುಂಬ ಸಲ ಆಯಿತು, ಸ್ವಲ್ಪ ಹೊಸದು ಅಲ್ಲವೇ, ಸ್ವಲ್ಪ ಈ ಸಲ ಅಹಂಕಾರ ಹೇಳಿಬಿಡೋಣ ಎಲ್ಲರಿಗೆ, ಹೀಗೆ ಹೇಳ್ತಾರೆ ಯಾರಾದ್ರು? ಅದು ಏನು ಬುದ್ಧಿ? ಅದಕ್ಕೋಸ್ಕರ ಈ ಧರ್ಮದಲ್ಲಿ ಮನುಷ್ಯ ಸಂಬಂಧಗಳಲ್ಲಿ ಧರ್ಮ ಇರಲಿ, ಆದರ್ಶಗಳು ಒಳ್ಳೆಯದಾಗಲಿ. ಅಂದರೆ ಮಹನೀಯರು ನಮಗೆ ಆದರ್ಶ. ಪುರಾಣದಲ್ಲಿರುವಂಥ ರಾಮಚಂದ್ರ, ಸೀತಾ, ಹನುಮಂತ, ಲಕ್ಷ್ಮಣ ಮುಂತಾದವರು, ದಶರಥ, ಕೌಸಲ್ಯ, ಇವರು ಆದರ್ಶವಾಗುವುದೇ ಅಲ್ಲ, ನಮ್ಮ ಜೀವನದಲ್ಲಿಯೂ, ಕುಟುಂಬದಲ್ಲಿ, ಸಮಾಜದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟಿಗೂ ಆದರೂ, ಅಷ್ಟು ರಾಮನಂತವರು ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ಒಂದೆರಡು ಸದ್ಗುಣಗಳಿಗಾದರೂ ನಮ್ಮ ಸುತ್ತಿರುವ ಜನರಲ್ಲಿರಬೇಕು. ಸ್ವಲ್ಪ ಸಜೀವ ಅಂದರೆ ಜೀವಂತ ಉದಾಹರಣೆಗಳು ನಮ್ಮ ಜೀವನದಲ್ಲಿ ಸುತ್ತಮುತ್ತಲಿದ್ದರೆ ಅವರನ್ನು ನೋಡಿದರೆ ನಮಗೆ ಸ್ವಲ್ಪ ಧೈರ್ಯ ಬರುತ್ತದೆ. ಇನ್ನೊಬ್ಬರಿಗೆ ಹೇಳೋಕ್ಕಾಗ್ತದೆ, ನೋಡು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅವರು ಎಷ್ಟು ತ್ಯಾಗಶೀಲರು, ಅಯ್ಯೋ ಪರೋಪಕಾರ ಮಾಡ್ತಾರೆ, ಕಷ್ಟಪಟ್ಟುಕೊಂಡು ತನಗೆ ಅನ್ಯಾಯವಾದರೂ ಮನಸ್ಸಿನಲ್ಲಿ ಬೇಜಾರೇ ಮಾಡಿಕೊಳ್ಳಲ್ಲ, ಹಿಂದಿನ ಹಾಗೆ ಕೆಲಸ ಮಾಡ್ತಾನೆ, ಇನ್ನೊಬ್ಬರಿಗೆ ಏನಾಗ್ತಾ ಇದೆ ಅದೇ ಮಾಡ್ತಾನೆ, ಯೋಚನೆ ಇಲ್ಲಪ್ಪ. ಅದು ನೋಡಿದರೆ ನಮಗೂ ಧೈರ್ಯ ಅನಿಸುತ್ತದೆ, ಅಯ್ಯೋ ಹಾಗೆ ನಾವಿರಬೇಕೆ, ಅದಾಗಬೇಕು. ಪುರಾಣಗಳಲ್ಲಿರುವ ಆದರ್ಶ ಪುರುಷರು ಇಲ್ಲಿಯೂ ಇರಬೇಕು. ಮೊದಲು ಮಕ್ಕಳಿಗೆ ಆದರ್ಶ ಜನರನ್ನು ಇಟ್ಕೋ. ಇವರೇನು ಹೇಳ್ತಾರೆ, ನಮಗೆ ಈಗ ಏನಾಗಿಬಿಟ್ಟಿದೆ, ಪುರಾಣಗಳಲ್ಲಿರುವ ಆದರ್ಶ ಪುರುಷರು, ನಮ್ಮ ಜೀವನದಲ್ಲಿರುವ ಸುತ್ತಮುತ್ತಲಿರುವ ಆದರ್ಶ ಪುರುಷರು, ಆದರ್ಶ ಪುರುಷರು ಅಂದರೆ ಆದರ್ಶ ಜನರು. ಇವರನ್ನು ಬಿಟ್ಟು ಏನು ಮಾಡ್ತಾ ಇದ್ದಾರೆ, ವಿದೇಶಿ ಸಂಸ್ಕೃತಿ ಆದರ್ಶ, ಪ್ರತಿಯೊಂದಕ್ಕೂ ವಿದೇಶಿ ಅವರು ಮಾಡಿದ್ದೇ ನಾವು ಮಾಡೋದು, ಫ್ಯಾಷನ್, ವಿದೇಶಿ ಮಾಡಿದ್ದೇ ನಾವು ಮಾಡೋದು. ಇಲ್ಲಿ ನೋಡು, ಓಲ್ ಇಂಡಿಯಾದಲ್ಲಿ ಒಂದು ಅಂಗಡಿ ಹೆಸರು ನಮ್ಮ ಭಾರತೀಯ ಹೆಸರಿಲ್ಲ, ಎಲ್ಲ ಇಂಗ್ಲೀಷ್ ಹೆಸರುಗಳು. ಒಬ್ಬರಿಗೆ ನಾಚಿಕೆ ಇದೆ. ಕಾರ್ ಹೆಸರು ಯಾವ ಹೆಸರು ಇಂಗ್ಲೀಷ್ ಹೆಸರೇ. ಒಂದು ಕಂಪನಿ ವಸ್ತು ಕೊಂಡ್ಕೊಂಡು ಅದರಲ್ಲಿ ಇಂಗ್ಲೀಷ್ ಹೆಸರು, ಲ್ಯಾಟಿನೋ, ಗ್ರೀಕೋ ಇರುತ್ತದೆ. ಆಲ್ ಅಂಗಡಿಗಳ ಹೆಸರು ನೋಡಿ, ಎಲ್ಲ ಕಂಪನಿಗಳ ಹೆಸರೆಲ್ಲವೂ ವಿದೇಶಿ ಹೆಸರೇ. ನಾಚಿಕೆ ಇದೆ ನಮಗೆ. ಅದೊಂದೇ ಇಲ್ಲ, ಮಿಕ್ಕದೆಲ್ಲ ಇದೆ. ಅದೊಂದೇ ಇಲ್ಲ, ಎಲ್ಲ ಇದೆ. ಯಾಕಂದರೆ ಗುಲಾಮರಪ್ಪ, ಬ್ರಿಟಿಷರ ಕಾಲಕ್ಕಿಂತ ಹೆಚ್ಚಿನ ಗುಲಾಮರು. ಆದ್ದರಿಂದ ಎಲ್ಲೂ ಕಾರ್ಗಳೆಲ್ಲ, ಸ್ಕೂಟ್ರ್ ಹೆಸರುಗಳೆಲ್ಲ ಇಂಗ್ಲೀಷ್ ಅಂದರೆ ಲ್ಯಾಟಿನ್, ಗ್ರೀಕೋ, ಫ್ರೆಂಚೋ ಅದ ಹೆಸರು. ಅಂದರೆ ಅದರಲ್ಲಿ ಉತ್ತಮ ಭಾವನೆ ಇಲ್ಲ. ಅರ್ಜುನ, ಶ್ರೀಕೃಷ್ಣ, ಈ ಪುರಾಣದಲ್ಲಿ, ರಾಮಾಯಣ ಮಹಾಭಾರತದಲ್ಲಿ ಸಣ್ಣ ಕಥೆಗಳಿರುತ್ತವೆ, ಸಣ್ಣ ಘಟನೆಗಳಿರುತ್ತವೆ. ಆ ಘಟನೆಗಳು ಶ್ರೀಕೃಷ್ಣ ತನ್ನ ಒಂದು ರಥಕ್ಕೆ ಹೆಸರಿಟ್ಕೊಂಡ, ಕುದುರೆಗಳಿಗೆ ಹೆಸರಿಟ್ಟ, ತನ್ನ ಏನದು ಶಂಖಕ್ಕೆ ಹೆಸರಿಟ್ಟ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಅಂದರೆ ಅರ್ಜುನನ ಶಂಖದ ಹೆಸರು ದೇವದತ್ತ ಎಂದಿಟ್ಕೊಂಡ. ಅವರ ಧನುಸ್ಸಿಗೆ ಹೆಸರು ಏನು? ರಾಮಚಂದ್ರನ ಧನುಸ್ಸು ಹೆಸರು ಕೋದಂಡ ಹೇಳಿದರು. ಇವನಿಗೆ ಅರ್ಜುನನಿಗೆ ಏನೋ ಇದೆ, ಗಾಂಡೀವ ನೋಡಿ, ಗಾಂಡೀವ. ತಮ್ಮ ರಥಕ್ಕೆ ಹೆಸರು, ತನ್ನ ಮನೆಗೂ ಹೆಸರುಗಳು. ಅಂದರೆ ಅದರಲ್ಲಿ ಏನೋ ಒಂದು ಉತ್ತಮ ಹೆಸರು, ಒಂದು ಉತ್ತಮ ಆದರ್ಶ, ಉತ್ತಮ ಭಾವನೆ ಇರಲಿ, ಉತ್ತಮ ಆದರ್ಶ ಇರಲಿ, ಯಾರೋ ಒಬ್ಬ ಋಷಿಗಳ ಆಶೀರ್ವಾದ,
ಯಾರೋ ಒಬ್ಬ ಮಹನೀಯರ ಆಶೀರ್ವಾದ ಅಥವಾ ಭಗವಂತನ ಅನುಗ್ರಹ ಅದು ಇರಲಿ. ಇವು ನೋಡಿದ್ದರೆ, ಆ ವಸ್ತುಗಳನ್ನು ನೋಡಿದ್ದರೆ ನಮಗೆ ಉತ್ತಮ ಪ್ರೇರಣೆಗಳು, ಉತ್ತಮ ಭಾವನೆಗಳಾಗಬೇಕು. ಇದು ಸಂಸ್ಕೃತಿ. ಸಂಸ್ಕೃತಿ ಅಂದರೆ ವಸ್ತುಗಳಿಗೆ ಒಂದು ನಿಗೂಢ ಭಾವನೆ ಇರಬೇಕು. ತೋರುವ ವಸ್ತುಗಳು, ಇಂದ್ರಿಯಕ್ಕೆ ತೋರುವ ವಸ್ತುಗಳು ಮೇಲೆ ಮೇಲೆ ಇರುತ್ತವೆ, ಸ್ಥೂಲ ಪದಾರ್ಥ. ಈ ವಸ್ತು ಸ್ಥೂಲ ಪದಾರ್ಥ ಅಲ್ಲವೇ? ಇದಕ್ಕೂ ಈ ಸ್ಥೂಲ ಪದಾರ್ಥ ಒಳಗೆ ಈ ಸ್ಥೂಲ ಪದಾರ್ಥಕ್ಕೆ ಒಂದು ನಿಗೂಢ ಭಾವನೆ ಇರಬೇಕು, ಇದಕ್ಕೆ ಅಸೋಸಿಯೇಟೆಡ್. ಇದು ಪ್ರತೀಕ ಆಗಬೇಕು. ಪ್ರತೀಕ ಅಂದರೆ ಒಂದು ಸಿಂಬಲ್. ಇದಕ್ಕೆ ಒಂದು ನಿಗೂಢ ಭಾವನ, ಉತ್ತಮ ಭಾವನ, ಉತ್ತಮ ಆದರ್ಶಗತ ಭಾವನ. ಅದಕ್ಕೆ ಯಾರೋ ಋಷಿಗಳ ಸಂಬಂಧ, ಮಹನೀಯರ ಸಂಬಂಧ, ಭಗವತ್ ಸಂಬಂಧ, ಉತ್ತಮ ಸಾತ್ವಿಕವಾದ ಸದ್ಗುಣ ಅದಕ್ಕೆ ಏನದು ಸಂಬಂಧವಾಗಿದ್ದರೆ, ಈ ವಸ್ತುಗಳನ್ನು ಬಳಸಿದ್ದರೆ ನಮಗೆ ಆ ಭಾವನೆಗಳೇ ಬರುತ್ತವೆ. ಅದು ಜೀವನ. ಸಂಸ್ಕೃತಿ ಅಂದರೆ ಸ್ಥೂಲ ವಸ್ತುಗಳಲ್ಲಿ, ಈಗ ನೋಡಿ ಯಾವ ವಸ್ತುವಿಲ್ಲವೇ ನಾವು ನೋಡುತ್ತಿದ್ವಿ. ಪ್ರತಿಯೊಂದು ವಸ್ತು, ಮನೆಯಲ್ಲಿ ಬಳಸಿರುವ ವಸ್ತು ನೋಡ್ತೀನಿ, ಪ್ರತಿಯೊಂದು ವಸ್ತುವು ಕಣ್ಣಿಗೆ ಕಂಡು ಬರುವ ವಸ್ತುವೇ ಅಲ್ಲದೆ ಪ್ರತಿಯೊಂದು ವಸ್ತುವಿಗೆ ಒಂದು ನಿಗೂಢ ದೇವತಾಭಾವ ಅಲ್ಲವೇ? ಗೋಮಯ ಬಳಸ್ತಾರೆ, ಅದರಲ್ಲಿ ಲಕ್ಷ್ಮಿ ಹೇಳ್ತಾರೆ, ಅದಕ್ಕೆ ಒಂದು ಲಕ್ಷ್ಮೀ ದೇವತಾ ಇರುತ್ತದೆ ಅಲ್ಲವೇ? ನೀರು ಅಂದರೆ ಅದಕ್ಕೆ ಒಂದು ದೇವತಾ, ಭೂಮಿ ಅಂದರೆ ಅದಕ್ಕೆ ಪೃಥ್ವಿ ದೇವತಾ. ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ದೇವತಾ. ಅಂದರೆ ಭೂಲೋಕದಲ್ಲಿ ನಾವು ಬಳಸಿರುವ ಒಂದೊಂದು ವಸ್ತು ಒಂದೊಂದು ದೇವತಾ ರೂಪ. ಆ ದೇವತಾ ಶಕ್ತಿ, ದೇವತಾ ಗುಣ, ದೇವತಾ ಅನುಗ್ರಹ ಇದೆ. ಅಂದರೆ ಆ ದೇವತರ ಮಧ್ಯದಲ್ಲೇ ನಾವು ಜೀವಿಸ್ತಾ ಇದ್ದೀವಿ. ಅಂದರೆ ಭೂಲೋಕವೇ ಒಂದು ಸ್ವರ್ಗದಂತೆ ಆಯಿತು. ಆ ಭಾವನೆ ಹೋಯಿತು. ಕುರ್ಚಿ ಬರುತ್ತದೆ, ಅದಕ್ಕೆ ಯಾವ ಭಾವನೆ ಇಲ್ಲ. ಆಧುನಿಕ ವಸ್ತುಗಳು, ಕುರ್ಚಿ ಬರುತ್ತದೆ, ಸ್ಕೂಟರ್ ಬರುತ್ತದೆ, ಕಾರು ಬರುತ್ತದೆ, ಅದಕ್ಕೆ ಪವಿತ್ರತಾ ಭಾವನೆ ಇಲ್ಲ. ಪೂರ್ವಕಾಲದಲ್ಲಿ ಯಾವ ವಸ್ತು ನೋಡಿದ್ದರೆ ಅದಕ್ಕೊಂದು ಪವಿತ್ರತಾ, ಒಂದು ಶ್ರದ್ಧಾ, ಭಕ್ತಿ ಸೇರಿಸ್ತಿದ್ದರು. ಈ ಕಾಲದಲ್ಲಿ ಇಲ್ಲವೇ ಇಲ್ಲ ಅಲ್ಲ? ಪ್ರತಿಯೊಂದು ನಾವು ಬಳಸಿರುವ ವಸ್ತುಗಳು, ಪ್ರತಿಯೊಂದು ವಸ್ತುವನ್ನು ಶ್ರದ್ಧಾಭಕ್ತಿಯಿಂದ ನೋಡುತ್ತಿದ್ದರು. ವಸ್ತ್ರವನ್ನು ಶ್ರದ್ಧಾಭಕ್ತಿಯಿಂದ ನೋಡಬೇಕು. ಇದು ಅನುಗ್ರಹ, ಭಗವಂತನು ಕೊಟ್ಟಿರುವಂಥ ಅನುಗ್ರಹ ವಸ್ತು. ದ್ರೌಪದಿಗೆ ವಸ್ತ್ರ ಕಳಿಸಿದ್ದರೆ ಅಂತ, ದ್ರೌಪದಿಗೆ ಕೊಟ್ಟಿರುವಂಥ ವಸ್ತ್ರ ಎಂದು ಅದು ಹೆಸರಿಟ್ಕೊ. ಆ ಹೆಸರು ಚೆನ್ನಾಗಿಲ್ಲ ಅಂದರೆ ಒಂದು ಅಮೆರಿಕಾದಲ್ಲೋ ಯುರೋಪ್ನಲ್ಲೋ ಏನಾದರೂ ಹೆಸರಿದ್ದರೆ ಲ್ಯಾಟಿನ್ ಹೆಸರು, ಗ್ರೀಕ್ ಹೆಸರು ತಂದುಬಿಡಿ. ನಮ್ಮ ಇಂಡಿಯನ್ ಹೆಸರುಗಳು ಚೆನ್ನಾಗಿಲ್ಲ. ಶ್ರೀಕೃಷ್ಣ ಸಾಕ್ಷಾತ್ತು ದ್ರೌಪದಿಗೆ ಕೊಟ್ಟಿರುವಂಥ ವಸ್ತ್ರ ನೋಡಿ. ಸೀತಮ್ಮಕ್ಕೆ ಕೊಟ್ಟಿರುವಂಥವರು ಯಾರು? ಅನಸೂಯ ದೇವಿ ಕೆಲವು ವಸ್ತ್ರಗಳು, ಆಭರಣಗಳು ಕೊಟ್ಟರು. ಅಂದರೆ ಅಂಥ ಮಹನೀಯರ ಆಶೀರ್ವಾದದಿಂದ ಬಂದಿರುವಂಥ ವಸ್ತುಗಳಾಗಬೇಕು. ಅದಾಗಬೇಕು. ಅಂದರೆ ನಾವು ನಮ್ಮ ಮನಸ್ಸು ಸ್ಥೂಲ ವಸ್ತುಗಳಲ್ಲೇ ಅಲ್ಲ, ಆ ಸೂಕ್ಷ್ಮ ದೇವತಾ ಭಾವಮಟ್ಟದಲ್ಲಿ ಜೀವಿಸ್ತಾ ಇದೆ. ವಸ್ತು ನೋಡಿದಾಗ, ವಸ್ತು ಸನ್ನಿಧಿಯಲ್ಲಿರುವಾಗ ಅದನ್ನು ನೋಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ, ಇನ್ನೊಬ್ಬರಿಗೆ ಕೊಡ್ತಾ ಇದ್ದೀವಿ. ವಸ್ತು ಸ್ಥೂಲವೇ ಅಲ್ಲ, ಅದರ ಮೇಲೆ ಒಂದು ಭಾವನೆ ಇದೆ, ಒಂದು ಪವಿತ್ರ ಭಾವನ, ಪೂಜ್ಯ ಭಾವನ, ಒಂದು ಉನ್ನತವಾದ ಆದರ್ಶ ಭಾವನ, ಉತ್ತಮವಾದ ಗುಣ ಇದೆ. ಆ ಗುಣಗಳ ಭಾವನಲದಲ್ಲಿ ಜೀವಿಸ್ತಾ ಇದ್ದೀವಿ. ಪ್ರತಿಯೊಂದು ವಸ್ತು ಯಾವುದೇ ಒಂದು ಭಾವನ ಸೇರಿಸದೆ ವಸ್ತು ಬಳಸಬಾರದು. ಹೊಸ ವಸ್ತು ಬಂದರೆ ಅದಕ್ಕೆ ಯಾವುದೇ ಒಂದು ಹೊಸ ದೇವತಾ ಶಕ್ತಿ, ದೇವತಾ ಗುಣ, ದೇವತಾ ಭಾವನ ಸೇರಿಸೇ ಬಳಸಬೇಕು. ಅಷ್ಟುವರೆಗೆ ವಸ್ತು ಬಳಸಲೇಬಾರದು. ಅಷ್ಟುವರೆಗೆ ಅದು ಅಪವಿತ್ರ ಆಗುತ್ತೆ. ಅದು ಭಾವನ ಸೇರಿಸಿ, ಅದಕ್ಕೋಸ್ಕರ ಯಾವುದೇ ಹೊಸ ವಸ್ತು ಬಂದರೆ ಮೊದಲು ಭಗವಂತನಿಗೆ ಸಮರ್ಪಿಸಿ, ಅದಕ್ಕೆ ಏನಾದರೂ ಕುಂಕುಮ ಅದಕ್ಕೆ ಹಾಕಿ ಭಗವಂತನಿಗೆ ಸಮರ್ಪಿಸಿ, ದೇವರಿಗೆ ದೊಡ್ಡವರಿಗೆ ಕೊಟ್ಟು ಆಶೀರ್ವಾದ ತಗೊಂಡು ಅದನ್ನು ಬಳಸು. ಆವಾಗ ಏನಾಗ್ತದೆ? ಅದಕ್ಕೆ ಒಂದು ದೇವತಾ ಶಕ್ತಿ ಆವಾಹನ ಮಾಡಿದ್ದು. ಮನುಷ್ಯ ಹೇಗೆ ಇದು ಸ್ಥೂಲ ಶರೀರ ಹಿಂದೆ ಸೂಕ್ಷ್ಮ ಶರೀರ ಇದೆಯೋ, ಪ್ರತಿಯೊಂದು ವಸ್ತು ಹಿಂದೆ ಸೂಕ್ಷ್ಮ ಶರೀರ ಇರುತ್ತದೆ. ಇವರಿದು ರಾಮಾಯಣ ಅಂದರೆ ಇದು ವಾಲ್ಮೀಕಿ ಹೇಳಿದ್ದೀವಲ್ಲ ನಾವು. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ. ಅಂದರೆ ವೇದವೇ ರಾಮಾಯಣ ಅವತಾರವಾಗಿ ಬಂದಿದೆ. ಅದರಿಂದ ಇದು ರಾಮಾಯಣವನ್ನು ವೇದದ ಅವತಾರ. ಸಾಕ್ಷಾತ್ತು ವೇದ ಅಂದರೆ ಹಿರಣ್ಯಗರ್ಭ ಪರಮಾತ್ಮನ ರೂಪವೇ, ಪರಮಾತ್ಮನ ಜ್ಞಾನಶಕ್ತಿ, ಪರಮಾತ್ಮನ ಜ್ಞಾನವೇ ಇದು ವೇದ. ಆ ವೇದದ ಅವತಾರವೇ ರಾಮಾಯಣ. ಅದರಿಂದ ಜನರು ಇದು ಪುಸ್ತಕ ಎಲ್ಲೆಲ್ಲೂ ಇಡುತ್ತಿರಲಿಲ್ಲ. ಒಂದು ಬಟ್ಟೆಯಲ್ಲಿ ಸುತ್ತಿ ಅಲ್ಲವೇ, ಬಟ್ಟೆಯಲ್ಲಿ ಸುತ್ತಿ, ಅದು ನೀವು ನೋಡಿರ್ಬೋದು ಅವರು ಪ್ರಾಚೀನರು. ನಾವು ಮೊದಲು ಹಾಗೆ ಮಾಡುತ್ತಿದ್ವಿ, ಈಗಲೂ ನನ್ನ ರೂಮ್ನಲ್ಲಿ ಹಾಗೆ ಮಾಡ್ತೀನಿ. ಅದನ್ನು ಬಟ್ಟೆಯನ್ನು ಸುತ್ತಿ ತಲೆ ಮೇಲೆ ಇಟ್ಕೊಂಡು ತಗೊಂಡು ಬರುತ್ತಿದ್ದರು. ಅಂದರೆ ಒಳ್ಳೆಯ ಜಾಗದಲ್ಲಿಟ್ಟು ಅದ ಮೇಲೆ ಹೂ ಇಡುತ್ತಿದ್ದರು, ನಮಸ್ಕಾರ ಮಾಡುತ್ತಿದ್ದರು. ಆವಾಗ ತೆಗೆದು ನಮಸ್ಕಾರ ಮಾಡಿ ಶುರು ಮಾಡುವುದು. ಅಂದರೆ ಏನು? ವಿದ್ಯಾ ಅಂದರೆ ಸರಸ್ವತಿ ಎಂದು, ಸಂಪದ ಅಂದರೆ ಲಕ್ಷ್ಮಿ ಎಂದು, ಊಟ ಅಂದರೆ ಅನ್ನಪೂರ್ಣ ಎಂದು.
ವಸ್ತುವನ್ನು ವಸ್ತುವಾಗಿ ನೋಡಬೇಡಿ, ಅದರಲ್ಲಿ ಒಂದು ದೇವತಾ ಗುಣ, ದೇವತಾ ಶಕ್ತಿ. ಅಂದರೆ ನಿಮ್ಮ ಮನಸ್ಸು ಆ ದೇವತಾ ಭಾವನದಲ್ಲಿ ಜೀವಿಸುತ್ತಾ ಇದೆ. ಹಾಗೆ ಜೀವಿಸಿದ್ದರೆ ನಮಗೆ ಇರುವ 4-6 ವಸ್ತುಗಳು ಒಂದು ರೂಮ್ ಇರುತ್ತದೆ. ಒಂದು ರೂಮೇ ಇದ್ದರೂ ನೀವು ಸ್ವರ್ಗದಲ್ಲಿದ್ದಂತೆ ಆಗುತ್ತದೆ. ದೇವಲೋಕದಲ್ಲಿ ಎಲ್ಲರೂ ದೇವರ ಮಧ್ಯದಲ್ಲೇ ಜೀವಿಸ್ತಾ ಇದ್ದೆ. ಆದ್ದರಿಂದ ಜನರಿಗೆ ನಾನು ಕಲ್ಕೊಂಡೆ, ನನಗದಿಲ್ಲ, ನನಗಿದಿಲ್ಲ ಎಂದು ಬೇಜಾರೇ ಇರಲಿಲ್ಲ. ಈ ಕಾಲದಲ್ಲಿ ಸ್ಥೂಲ ವಸ್ತುಗಳೇ ಇವೆ, ಭಾವನೆ ಎಲ್ಲಿಯೂ ಇಲ್ಲ. ಭಾವನೆ ಎಲ್ಲ ನಾಶವಾಯಿತು. ವಿದೇಶದಿಂದ ತರ್ತಾ ಇದ್ದಾರೆ, ಪ್ರತಿಯೊಂದು ವಿದೇಶಿ 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 ಎಲ್ಲ ವಸ್ತುಗಳು ಹಾಗೆ ಬರ್ತಾ ಇವೆ. ಹಾಗೆ ತರುವುದರಿಂದ ವಸ್ತುಗಳು ಅವರೇನು ಹೇಳ್ತಾರೆ, ಸೈಂಟಿಫಿಕ್ ಇರಬೇಕು, ಹೊರಗಿನ ವಸ್ತುವೇ ನೋಡಬೇಕು, ಅದರಲ್ಲಿ ಭಾವನೆ ಯಾವುದೂ ಇರಬಾರದು. ಹಾಗಿದ್ದರೆ ವಸ್ತುಗಳು ಹೆಚ್ಚಾಗ್ತಾ ಇವೆ, ಎಲ್ಲ ನೋಡಿದ್ದರೆ ಒಂದು ಮಾಲ್ ಅನಿಸುತ್ತಾ ಇದೆ. ಎಲ್ಲಿ ಒಂದು ಪವಿತ್ರತಾ ಪೂಜ್ಯ ಭಾವನೆಯೇ ಇಲ್ಲ. ಇದೆಯಾ? ಪೂಜ್ಯ ಭಾವನೆಯೇ ಇಲ್ಲ. ವಿದೇಶಿಯರಂದರೆ ಇಲ್ಲಿರುವ ಥಾಯ್ಲ್ಯಾಂಡು, ಅದೇನದು ಬಾಯಿಲಿ, ಸಿಂಗಪೂರು, ಬಾಲಿ ಐಲ್ಯಾಂಡು ಅವು ಬೆಟರು. ಅವರು ತಮ್ಮ ಬ್ಯಾಂಕಕ್ಕೆ ಹೆಸರು ಏನಿಟ್ಕೊಂಡರು, ಒಂದು ಕುಬೇರ ಎಂದು. ಕುಬೇರ ಎಂದು ಅವರು ರೂಪಾಯಿ ನೋಟ್ ಹೇಳ್ತಾರ, ಆ ರೂಪಾಯಿ ನೋಟ್ ಮೇಲೆ ಗಣಪತಿ ಚಿತ್ರ. ಅಂದರೆ ಇದೆಲ್ಲ ಒಂದು ಲಕ್ಷ್ಮೀ ದೇವಿ, ಒಂದು ವಿನಾಯಕ, ಒಂದು ಶಕ್ತಿಯಿಂದ ಇಟ್ಕೊಂಡು. ನಮ್ಮದು ಸೆಕ್ಯುಲರಿಸಮ್ ಅಂತೆ, ಏನಿರಬಾರದಂತೆ ಇದರ ಮೇಲೆ. ವಸ್ತುವನ್ನು ಪವಿತ್ರವಾಗಿ ನೋಡಬಾರದು, ಅಪವಿತ್ರವಾಗಿ ನೋಡಬೇಕು. ಅಲ್ಲ, ಪೃಥ್ವಿಯನ್ನು ದೇವತಾ ಎಂದು ನೋಡಬಾರದು, ಜಲವನ್ನು ದೇವತಾ ಎಂದು ನೋಡಬಾರದು. ಅಂದರೆ ಯಾವಾಗ ಎಷ್ಟೆಷ್ಟು ಸ್ಥೂಲ ಬಹಿರ್ಮುಖ ಜಡವಸ್ತುಗಳಾಗಿ ನೋಡ್ತಿರೋ, ಅದೇ ಜಡವಸ್ತುಗಳಲ್ಲಿ ಜೀವಿಸಿ 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 ಮನಸ್ಸಿಗೆ ಯಾವುದು ಒಂದು ಪ್ರೀತಿ, ಒಂದು ಅನುಗ್ರಹ, ಒಂದು ದೇವತಾ ಬುದ್ಧಿ, ಒಂದು ದೇವತಾ ಅನುಗ್ರಹ, ಒಂದು ಆ ಪ್ರೀತಿ ಅನ್ನುವುದೇ ಇಲ್ಲ. ವಸ್ತುಗಳು ಹೆಚ್ಚಾಗ್ತಾ ಇವೆ, ಮನಸ್ಸಿಗೆ ಏನು ಭಾವನವೇ ಇಲ್ಲ. ಮೈಂಡ್ ಈಸ್ ಸ್ಟಾರ್ವಿಂಗ್ ಫಾರ್ ದಟ್ ಅನುಗ್ರಹ, ಆ ಪ್ರೇಮ, ಆ ಭಗವಂತನ ಅನುಗ್ರಹ ಪ್ರೇಮವನ್ನು ಕಲ್ಕೊಂಡು ಬಿಟ್ಟು ಅದಕ್ಕೋಸ್ಕರನೇ ಮನಸ್ಸಿಗೂ ವಸ್ತುಗಳು ಹೆಚ್ಚಾಗ್ತಾ ಇವೆ, ಸಂಪದ ಹೆಚ್ಚಾಗ್ತಾ ಇದೆ. ಇನ್ನೇನು ಈ 2 ಲಕ್ಷ 3 ಲಕ್ಷ 5 ಲಕ್ಷ ತಿಂಗಳಿಗೆ ಸಂಪಾದಿಸ್ತಾ ಇದ್ದಾರೆ. ಕಾರುಗಳು 2 3 ಮನೆಯಲ್ಲಿ ಎಷ್ಟಿದ್ದರೆ ಅಷ್ಟು ಕಾರುಗಳು ಎಲ್ಲ ಇವೆ. ಆದರೆ ಮನಸ್ಸಿಗೂ ಖಾಲಿ ಏನೂ ಇಲ್ಲ, ಕಲ್ಕೊಂಡಿದ್ದೇವೆ, ಏನೂ ಇಲ್ಲ. ಮನೋರಂಜನೆಗಳು ಹೆಚ್ಚಾಗಿವೆ, ಖರ್ಚು ಹೆಚ್ಚಾಗಿದೆ, ಎಲ್ಲೆಲ್ಲಿಗೋ ಹೋಗ್ತಾರೆ. ಪ್ರತಿ ವಾರ ಅಮೆರಿಕ ಜನರು ಸಂಡೇ ಪಿಕ್ನಿಕ್ಗೂ ಹೋಗ್ತಾರೆ. ಎಲ್ಲಿ? ಬೀಚ್ಗೋ ಪಾರ್ಕ್ಗೋ ಹೋಗ್ತಾರೆ. ನಾವು ಹೋಗ್ತಾನೆ ಇಲ್ಲ, ಇಂಡಿಯಾದಲ್ಲಿ ಮನೆಯಲ್ಲೇ ಕೂತಿರ್ತೀವಿ. ಏನು ಸಂಡೇ ನಾವು ಹೋಗಬೇಕು. ಸಂಡೇ ಬಂದರೆ ಏನಾಗ್ತದೆ ಗೊತ್ತಾ? ಅಮೆರಿಕ ಕಾಲನಿ ಲಾಕ್, ಯಾರೂ ಇರುವುದಿಲ್ಲ, ಕಾಲನಿ ಎಲ್ಲ ಖಾಲಿ, ಎಲ್ಲ ಕಾಲನಿ ಎಲ್ಲ ಮನೆ ಕಾಳಾಗ್ತದೆ. ಯಾರೂ ಮನೆಯಲ್ಲಿಲ್ಲ, ಯಾರೂ ಆಫೀಸ್ನಲ್ಲಿಲ್ಲ, ಯಾರೂ ಹೋಟೆಲ್ನಲ್ಲಿ ಕೆಲಸ ಮಾಡುವವರಿಲ್ಲ. ನೀವು ಹೋಟೆಲ್ಗೆ ಹೋದರೆ ದೊಡ್ಡ ಹೋಟೆಲ್ ಸಣ್ಣದಾಗಿ ಬಿಡ್ತದೆ, ಒಂದೇ ರೂಮ್ ಕೆಲಸ ಮಾಡ್ತಾರೆ, 4 ರೂಮ್ಗಳಿರೋದಿಲ್ಲ. ಅಲ್ಲಿ ಕೆಲಸ ಮಾಡೋರು ಯಾರು ಇರುತ್ತಾರೆ? ಆ ಸಾಟರ್ಡೆ ಸಂಡೇ ಕೆಲಸಗಾರರು ಬರಲ್ಲ. ನಿಮಗೆ ಸರ್ವಿಸ್ ಮಾಡುವುದಕ್ಕೆ, ಕಾಫಿ ಕೊಡುವುದಕ್ಕೆ ಯಾರು ಬರಲ್ಲ. ಯಾರೋ ಕೆಲವರು ಸ್ಪೆಷಲ್ ಜನರು ಇರುತ್ತಾರೆ, ಅವರು ಆ 2 ದಿವಸಕ್ಕೆ ಬೇರೆ ಉದ್ಯೋಗಿಗಳು ಬರ್ತಾರೆ, ಸ್ಪೆಷಲ್ ರಿಕ್ರೂಟೆಡ್ ಜಾಸ್ತಿ ಇರುತ್ತಾರೆ. ಅವರು ಬಂದು ಅವರಿಗೆ ಹೆಚ್ಚು ಸಂಬಳ ಕೊಟ್ಟು ಅವರನ್ನು ಇಟ್ಕೊಂಡು ಮಾಡ್ತಾರೆ. ಯಾರು ಬಡವರೋ ಇಂಥವರೋ ಈ ಪಿಕ್ನಿಕ್ ಅಂತಂದು ಇಷ್ಟವಿಲ್ಲದೋ ಅವ್ರು ನೋಡ್ತಾರೆ, ಇವನು ಹುಚ್ಚು ಜನರಪ್ಪ, ಪಿಕ್ನಿಕ್ ಹೋಗಲ್ಲ, ಪಾರ್ಕ್ ಹೋಗಲ್ಲ, ಇಲ್ಲಿ ಕೆಲಸ ಮಾಡ್ಕೊಳ್ತಾರೆ ಎಂದು ಅವ್ರನ್ನ ಹೇಳ್ತಾರೆ. ಇದು ಡೆವಲಪ್ಮೆಂಟ್. ನಮ್ಮ ಇಂಡಿಯಾ ಹಾಗೆ ಆಗಬೇಕು. ಈಗ ಎಲ್ಲರಿಗೂ 60% ಮೆಂಟಲ್ ಕೇಸಸ್ಸೇ. ಎಲ್ಲರ ಆಸ್ಪತ್ರೆಗೆ ಏನದು ಹುಚ್ಚಾಸ್ಪತ್ರೆಗೆ ಹೋಗಬೇಕು. ನಗುತ್ತಾ ಇಲ್ಲ, ನೀವು ಹೋಗಿ ನೋಡಿ, 60% ಮೆಂಟಲ್ ಕೇಸಸ್ಸೇ. ಎಲ್ಲರಿಗೂ ಡಿಪ್ರೆಷನ್. ಭಗವದ್ ಭಕ್ತಿ ಇಲ್ಲ ಅಂದರೆ ಡಿಪ್ರೆಷನ್ ಏಕೆ ಆಗಲ್ಲ? ಡಿಪ್ರೆಷನ್ನೇ ಆಗುತ್ತದೆ. ಅದೆಲ್ಲ ಏನು ಹೇಳಬೇಕದು? ಅವರಿಗೆ ಡಿಪ್ರೆಷನ್ನೇ ದೇವತಾ. ಡಿಪ್ರೆಷನ್ನೇ ದೇವತಾ ಅವರಿಗೆ. ಭೋಗವು ಒಂದು ದೇವತಾ, ಡಿಪ್ರೆಷನ್ 2ನೇ ದೇವತಾ, ಸ್ವಾರ್ಥ ಇನ್ನೊಂದು ದೇವತಾ, ಅಹಂಕಾರ 3ನೇ ದೇವತಾ, ಇನ್ನೊಬ್ಬರನ್ನು ಜಗಳ ಎನ್ನುವುದು ಕೊನೆಯ ದೇವತಾ, ಫೈನಲ್ ಪರ್ಫೆಕ್ಟ್ ದೇವತಾ. ಅಂದೇನು ಪತಿ ಪತ್ನಿಗೆ ಡೈವರ್ಸ್ ಒಂದು ದೇವತಾ, ಜಗಳ ಮಾಡುವುದು ಇನ್ನೊಂದು ದೇವತಾ, ಒಬ್ಬರನ್ನೊಬ್ಬರನ್ನು ಸಾಯಿಸಿಕೊಳ್ಳುವುದು ಇನ್ನೊಂದು ದೇವತಾ. ಇದೇ ದೇವತರು. ಈ ದೇವತರ ಮಧ್ಯೆಯೇ ಅವರು ಜೀವಿಸ್ತಾರೆ. ಇದು ಆಗಬಾರದಂತೆ ರಾಮಾಯಣ, ಇದು ಆಗಬಾರದಂತೆ ನಮಗೆ ಇದು ಹೇಳ್ತಾರೆ. ಮಕ್ಕಳಿಗೆ ಹೇಳಬೇಡ ರಾಮಾಯಣ, ಟೈಮಿಲ್ಲ, ಅವ್ರಿಗೆ ಹೋಮ್ವರ್ಕ್ ಇದೆ, ಪರೀಕ್ಷೆ ಪಾಸ್ ಆಗಬೇಕು, ಅವರಿಗೆ ಫಸ್ಟ್ ಕ್ಲಾಸ್ ಬರಬೇಕು, ಏನು 100ಕ್ಕೆ 105 ಮಾರ್ಕ್ಸ್ ಬರಬೇಕು. ಅದಕ್ಕೋಸ್ಕರ 100ಕ್ಕೆ 105 ಮಾರ್ಕ್ಸ್ ಬರ್ತವೆ. ಅದರಿಂದ ಹೇಳಬೇಡ, ಇದೆಲ್ಲ ಹೇಳಬೇಡ. ಅವರು ಇಲ್ಲಿಂದಲೇ ತಯಾರು ಮಾಡ್ತಾ ಇದ್ದಾರೆ. ಏಕೆ ಅಂದರೆ ಇಷ್ಟೆಲ್ಲ ಮಾರ್ಕ್ಸ್ ಏಕಪ್ಪ ಅಂದರೆ ಅವ್ರು ಅಮೆರಿಕ ಹೋಗಬೇಕು ನಾಳೆ. ಅಯ್ಯೋ ರಾಮ, ಇಲ್ಲಿಂದ ಮೊದಲಿನಿಂದ ಹುಟ್ಟುವಕ್ಕೆ ಮುಂಚೆನಿಂದಲೇ ಅಮೆರಿಕಕ್ಕೆ ತಯಾರು ಮಾಡ್ತಾ ಇದ್ದ ಅಲ್ಲ. ಅಂದರೆ
ಅಂದರೆ ಏನು ಒಂದು ಸಂಸ್ಕೃತಿ ಇರಬಾರದು. ಸಂಸ್ಕೃತಿ ಅಂದರೆ ಏನು ಹೇಳ್ತಾರೆ? ಸಂಸ್ಕೃತಿ ಅಂದರೆ ನಮ್ಮ ಜೀವಿಸುವ ಬಗೆ, ಒಂದು ಬಟ್ಟೆ ಹಾಕ್ಕೊಳ್ತೀವಿ, ಏನಾದರೂ ರಂಗವಲ್ಲಿ ಹಾಕ್ತೀವಿ, ಇನ್ನೇನು ಈಗ ಇದೇ ಸಂಸ್ಕೃತಿ ಅನ್ಕೊಳ್ಳಿ ಅಲ್ಲವೇ. ನಾವು ಬಟ್ಟು ಹಾಕ್ಕೊಳ್ತೀವಿ, ಇದೇ ಬಟ್ಟೆಗೆ ಅಂದರೆ ಗೊತ್ತಿಲ್ಲ, ಅವ್ರು ಹಾಕ್ತಾರೆ, ನಾವು ಹಾಕ್ತೀವಿ ಅಷ್ಟೇ, ಇದೇ ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಒಂದು ವಸ್ತುಗಳು ಬಳಸುವುದು ಸಂಸ್ಕೃತಿ ಅಷ್ಟೇನಾ? ಸಂಸ್ಕೃತಿ ಅಂದರೆ ವಸ್ತುಗಳು ಬಳಸುವುದಲ್ಲ, ಸ್ಥೂಲ ವಸ್ತುಗಳಲ್ಲಿ ಒಂದು ನಿಗೂಢವಾದ ಒಂದು ಉತ್ತಮ ಗುಣ, ಉತ್ತಮ ಶಕ್ತಿ, ಉತ್ತಮ ದೇವತಾ, ಈ ಭಾವಗಳನ್ನು ಸೇರಿಸಿ ವಸ್ತುವಿಗೆ ಸಂಬಂಧಕ್ಕೆ ಕ್ರಿಯಕ್ಕೆ ನೋಡಿ. ಪ್ರತಿಯೊಂದು ಕ್ರಿಯಾ ಒಂದು ಆಧ್ಯಾತ್ಮಿಕ ಕ್ರಿಯೆ ಆಗಬೇಕು. ಅದರಲ್ಲಿ ಶರಣಾಗತಿ, ಭಕ್ತಿ, ಸೇವಾ, ವಿನಯ, ಆದರ, ಪೂಜ್ಯ ಭಾವನಾ, ಅದೊಂದು ಪೂಜೆ ಆಗಬೇಕು ಅಲ್ಲವೇ. ಪ್ರತಿ ಕ್ರಿಯೆಗಳು ಲೌಕಿಕ ಕ್ರಿಯೆಗಳಾಗದೆ ಅವುಗಳು ಒಂದು ಆಧ್ಯಾತ್ಮಿಕ ಕ್ರಿಯೆಗಳಾಗಬೇಕು, ಶಾಸ್ತ್ರೀಯ ಕರ್ಮಗಳಾಗಬೇಕು. ಈಗ ಸಂಬಂಧಗಳು ಒಂದು ಆಧ್ಯಾತ್ಮಿಕ ಸಂಬಂಧಗಳು, ದೇವತಾ ಸಂಬಂಧಗಳಾಗಬೇಕು. ತಾಯಿ ತಂದೆ, ಅದಕ್ಕೋಸ್ಕರ ಕುಟುಂಬದಲ್ಲಿ ತಂದೆನೂ ಒಂದು ದೇವತಾ, ಮಕ್ಕಳು ಅವರನ್ನು ಗುರುವಾಗಿ ದೇವತಾ ಆಗಿ ಪೂಜಿಸ್ತಾರೆ, ಪತ್ನಿಯೂ ಹಾಗೆ ಮಾಡ್ತಾರೆ, ತಾಯಿ ತಂದೆಯನ್ನು ಮಕ್ಕಳು ಮಾಡ್ತಾರೆ, ಮಕ್ಕಳನ್ನು ಅವರು ಹಾಗೆ. ಅಂದರೆ ಈ ಪರಸ್ಪರ ಸಂಬಂಧದಲ್ಲಿಯೂ ಒಂದು ದೇವತಾ ಭಾವನೆ ಬರಬೇಕು, ಒಂದು ಪೂಜ್ಯ ಭಾವನೆ ಬರಬೇಕು. ಅವರು ಮಾಡಿರುವ ಆಜ್ಞೆಗಳನ್ನು ಅಂದರೆ ಸಹಜ ಸಿದ್ಧವಾದ, ಅಂದರೆ ಜನರಲ್ಲಿ ಒಂದು ಮೋಹದಿಂದ, ಮಮಕಾರದಿಂದ ಸಂಬಂಧಗಳಿದ್ದೇ ಇರುತ್ತವೆ. ಸ್ವಲ್ಪ ಅಂಶ ಮೊದಲು ಶುರುವಾಗುವುದು ಮಮಕಾರ ಮೋಹದಿಂದಲೇ ಶುರುವಾಗ್ತದೆ. ಆಗಲಿ ಆ ಮಮಕಾರ ಮೋಹವನ್ನು ನಿಧಾನವಾಗಿ ಮೊದಲು ಒಂದು 5% 10% ಒಂದು ಭಕ್ತಿ ಭಾವ ಇರಲಿ. ನಿಧಾನವಾಗಿ ಆ ಮೋಹ ಭಾವ ಕಮ್ಮಿ ಆಗಬೇಕು, ಭಕ್ತಿ ಭಾವ, ಆದರ, ಶ್ರದ್ಧಾ, ಭಕ್ತಿ ಈ ಭಾವ ಹೆಚ್ಚು ಮಾಡ್ತಾ 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 ಕೊನೆಗೆ ಏನೋ 10% ಮೋಹ ಆಸಕ್ತಿ ಇರಲಿ, ಬಟ್ ಹೆಚ್ಚಿನ ಭಾಗ ಭಕ್ತಿ ಇರಲಿ, ಹೆಚ್ಚಿನ ಭಾಗ ಧರ್ಮಬುದ್ಧಿ ಇರಲಿ ಅಲ್ಲವೇ. ಧರ್ಮಬುದ್ಧಿ, ಭಕ್ತಿ ಭಾವ ಇದು ಹೆಚ್ಚಿನ ಭಾಗ ಇರಲಿ. ಸ್ವಲ್ಪ ಮೋಹ ಮಮಕಾರ ಆಸಕ್ತಿ ಸ್ವಲ್ಪ ಇದ್ದಿರುತ್ತೆ, ಒಂದು 10-20% ಇರಲಿ ಪರವಾಗಿಲ್ಲ, ಬಟ್ ಇದು ಹೆಚ್ಚಿನ ಭಾಗ ಇರಬೇಕು. ಅದು ಆಗಬೇಕು. ಸಂಬಂಧಗಳು, ಕ್ರಿಯೆಗಳು, ವಸ್ತುಗಳು, ದೇಶಗಳು, ಕಾಲಗಳು. ದೇಶವನ್ನು ಪವಿತ್ರ ಹೇಳ್ತೀವಿ, ಕಾಲವನ್ನು ನೋಡು. ನಮಗೆ ಹಬ್ಬ ಅಂದರೆ ನ್ಯೂ ಇಯರ್ ಬಂತು ಅಂದರೆ ಏನಂದರೆ ಸುಮ್ಮನೆ ಹಬ್ಬ ಅಂದರೆ ಏನು, ಎಲ್ಲ ಕುಡಿಯೋದು, ಡ್ಯಾನ್ಸ್ ಮಾಡೋದಂತೆ, ನ್ಯೂ ಇಯರ್ ಅಂತೆ. ಅದಕ್ಕೆ ಪವಿತ್ರ ಮನೋರಂಜನವೇ ಹೊರತು ಅದಕ್ಕೆ ಒಂದು ಭಕ್ತಿ ದೇವತಾ ಏನಾದರೂ ಇದೆಯಾ? ನಮ್ಮ ಹಬ್ಬಗಳಲ್ಲಿ ವಸ್ತುಗಳು, ಕ್ರಿಯೆಗಳು, ಸಂಬಂಧಗಳು, ದೇಶಗಳು, ಕಾಲಗಳು ಇವೆಲ್ಲ ಬಾಹ್ಯ ರೂಪವೇ ಅಲ್ಲ, ಇದರ ಹಿಂದೆ ದೇವತಾ ಇದೆ. ದೇವತಾ ಪ್ರತಿಷ್ಠೆ ಹೇಗೆ ಮಾಡ್ತೀವೋ ಇದೆಲ್ಲಕ್ಕೆ ದೇವತಾ ಪ್ರತಿಷ್ಠನೆ. ಏಕೆ? ಭಗವಂತನೇ ಜಗದ್ರೂಪವಾಗಿ ಆವಿರ್ಭವಿಸಿದ್ದಾನೆ. ವಿಶ್ವರೂಪ ಜಗತ್ತು ಪರಮಾತ್ಮ, ಅದರಿಂದ ಪರಮಾತ್ಮನೇ ಈ ಜಗತ್ತೇನು ಸ್ಥೂಲ ಶರೀರ, ಇದರ ಹಿಂದೆ ಪರಮಾತ್ಮನೇ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯ ಸಾಮಾನ್ಯರಲ್ಲ, ಪ್ರತಿಯೊಬ್ಬ ಮನುಷ್ಯ ಹಿಂದೆ ದೇವತನೇ ಇದ್ದಾನೆ. ಪ್ರತಿ ವಸ್ತು ಹಿಂದೆ ದೇವತಾ ಇದ್ದಾನೆ. ಪ್ರತಿ ಕ್ರಿಯೆಯೂ ಒಂದು ಆಧ್ಯಾತ್ಮಿಕ ಭಾವನೆ ಆಗುತ್ತದೆ. ಪ್ರತಿ ಸಂಬಂಧದಲ್ಲಿ ಒಂದು ಪವಿತ್ರತೆ ಇದೆ. ಅದಕ್ಕೋಸ್ಕರ ನಾವು ಕುಟುಂಬ ಶಿವನನ್ನು ಹಾಗೆ ನೋಡ್ತೀವಲ್ಲ, ಶಿವ ಪಾರ್ವತಿ ಅವರಿಗೆ ಮಕ್ಕಳಿದ್ದಾರೆ, ಗಣಪತಿ ಎಲ್ಲ ಅಂದರೆ ಏನದು, ಅದು ಶಿವ ಏನು ಹೇಳ್ತಾರೆ, ಪರಿವಾರ, ಶಿವ ಪರಿವಾರ, ಅದು ಕೈಲಾಸದಲ್ಲಿರುವಂಥ ಕುಟುಂಬ. ಇದು ಹಾಗೆ ನೋಡ್ತೀವಿ ನಾವು. ಈ ಕುಟುಂಬವೂ ಹಾಗೆ ಆಗಬೇಕು. ಇದು ಒಂದು ದೇವತಾ, ಇದೊಂದು ಕೈಲಾಸ. ನಮ್ಮ ಕುಟುಂಬವೂ ಒಂದು ವೈಕುಂಠ, ಒಂದು ಕೈಲಾಸ ಆಗಬೇಕು. ಇಲ್ಲಿರುವ ಸಂಬಂಧಗಳು ಆ ಪವಿತ್ರತೆ ಬರಬೇಕು. ಆವಾಗಲೇ ಧರ್ಮಬುದ್ಧಿ ಬರುತ್ತದೆ. ಈ ಸಂಬಂಧವೇ ಅಯ್ಯೋ ಅವರು ದೊಡ್ಡವರು ಹೇಳಿದ್ದಾರೆ, ಅಪ್ಪ ಹೇಳಿದ್ದಾರೆ, ಅಮ್ಮ ಹೇಳಿದ್ದಾರೆ, ನಿರಾಕರಿಸಬಾರದು. ನಮಗೆ ಇಷ್ಟವಿಲ್ಲದಿದ್ದರೂ ಅವರು ಹೇಳಿದ್ದಾರಲ್ಲ, ಆಯಿತು ಮಾಡೋಣ. ಇಲ್ಲಿ ಸ್ವಲ್ಪ ತ್ಯಾಗ ಇದೆ, ಭಕ್ತಿ ಇದೆ, ಕರ್ಮಯೋಗ ಇದೆ, ಆಗುತ್ತದ ಅಲ್ಲವ. ಆ ಸಂಬಂಧಕ್ಕೆ ಒಂದು ಪವಿತ್ರತೆ ಇದೆ. ಇಷ್ಟವಿಲ್ಲದಿದ್ದರೂ ಒಪ್ಕೊಳ್ತೀವಿ, ನಮ್ಮ ಇಂದ್ರಿಯ ನಿಗ್ರಹ ಬರುತ್ತದೆ, ಮನೋನಿಗ್ರಹ ಬರುತ್ತದೆ, ಅಹಂಕಾರ ಬಿಡ್ತೀವಿ, ವಿನಯ ಬರುತ್ತದೆ, ಆಗುತ್ತದ ಅಲ್ಲವ. ಈ ಭಾವಗಳು ಅಂದರೆ ಸಂಬಂಧಗಳಲ್ಲಿ ಒಂದು ಉತ್ತಮ ಭಾವ, ಶುದ್ಧ ಭಾವನೆ ಬರಬೇಕು. ಇದು ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಸುಮ್ಮನೆ ಆಟ ಆಡುವುದು, ಇದು ಕುಂಕುಮ ಹಚ್ಚುವುದು, ಇನ್ನೇನು ಹಚ್ಚುವುದು, ಇದು ಸಂಸ್ಕೃತಿಯಾ? ಈ ಕಾಲದಲ್ಲಿ ನೋಡು, ಇಲ್ಲಿಂದ ಇಲ್ಲಿ ವಿಭೂತಿ ಹಚ್ಚುತ್ತಾರೆ. ಪೂಜಕಂದರೆ ನೋಡು, ಅವ್ರು ಬರ್ತಾರೆ, ಸ್ವಾಮೀಜಿ ನಾಳೆ ಪೂಜೆ ಇದೆ, ಕೇಳ್ತಾರೋ ಏನೋ ಬೇಜಾರು ಮಾಡ್ಕೊಳ್ತಾರೆ, ಪರವಾಗಿಲ್ಲ ಕೇಳಲಿ. ಅವ್ರು ಬರ್ತಾರೆ, ನನ್ನನ್ನು ಸ್ವಾಮೀಜಿ ನಾಳೆ ಇವರು ಪೂಜೆಗೆ ಬರ್ತಾರೆ, ಇವರು ಪೂಜಾರಿ ಸ್ವಾಮೀಜಿ, ಇವನು ವೇದ ಪಂಡಿತ, ಪ್ಯಾಂಟು ಶರ್ಟು ಏನಿಲ್ಲ, ಒಂದು ಮುಖ ಮೇಲೆ ತಿಲಕನೂ ಇಲ್ಲ, ಪ್ಯಾಂಟು ಶರ್ಟು ಹಾಕ್ಕೊಂಡು ಬಂದ, ಇದು ಪೂಜಾರ್ಯ ಹೀಗಿರ್ತಾನೆ, ಇವನು ಪೂಜಾರಿ ಅಂತೆ. ಅಂದರೆ ಸ್ಥೂಲ ವಸ್ತುಗಳು, ಸ್ಥೂಲ ರೂಪಗಳು ಇದೇ ಇರಬೇಕು, ಭಾವನಾತ್ಮಕವೇನಿಲ್ಲ. ಈಗ ಪೂಜೆಗೆ ಬಂದಾಗ ಮಾತ್ರ ಪಂಚ ಉಟ್ಕೊಂಡು ಏನೋ ಸ್ಪೆಷಲ್ ಸಿಲ್ಕ್ ಪಂಚ ಹಾಕ್ಕೊಂಡು ಇಲ್ಲಿಂದ ವಿಭೂತಿ ಏನು ಈ ಕಿವಿಯಿಂದ ಈ ಕಿವಿವರೆಗೂ ವಿಭೂತಿ ಹತ್ತುತ್ತಾನೆ. ಇನ್ನು ಕಿವಿ ಅಡ್ಡಿ ಬಂತು, ಇಲ್ಲದಿದ್ದರೆ ತಲೆ ಸುತ್ತು ತಿರುಗಿಬಿಟ್ಟು ಇದೆಲ್ಲ ಶಿವಲಿಂಗ ಮಾಡುತ್ತಿದ್ದ, ತಲೆಯನ್ನು ತಲೆ ಸುತ್ತುತ್ತಿದ್ದ, ಸುತ್ತುವಕ್ಕೆ ಈ ಕಿವಿ ಅಡ್ಡಿ ಬಂತು, ಪಾಪ ಏನು ಮಾಡೋದು. ಅದು ವಿಭೂತಿ ಹೆಚ್ಚು ಮಾಡಿದರೆ ಸಂಸ್ಕೃತಿಯಾ?
ಅಂದರೆ ಬಾಹ್ಯ ವಸ್ತುಗಳೇ ಸಂಸ್ಕೃತಿ ಅಂದ್ಕೊಂಡು ಬಿಟ್ಟರು. ಬಾಹ್ಯ ವಸ್ತುಗಳಲ್ಲ, ವಸ್ತುಗಳಲ್ಲಿರುವಂಥ ಭಾವನಾ, ದೇವತಾ ಭಾವನಾ, ಆ ಗುಣ, ಆ ಶಕ್ತಿ, ಸಾತ್ವಿಕ ಗುಣ, ಸಾತ್ವಿಕ ಭಾವನಾ, ಅದು ವಸ್ತುಗಳಲ್ಲೇ ಅಲ್ಲ, ವಸ್ತುಗಳು, ಕ್ರಿಯೆಗಳು, ಸಂಬಂಧಗಳು. ಇದು ಸಂಸ್ಕೃತಿ. ಸಂಸ್ಕೃತಿ ಅಂದರೆ ಸಂಸ್ಕರಣ ಹೇಗೆ ಬರುತ್ತದೆ? ಮನಸ್ಸುಗೆ ಅದರಿಂದ ಒಂದು ಉತ್ತಮ ಗುಣ ಬಂದರೆ ಅದು ಸಂಸ್ಕೃತಿ. ವಸ್ತು ಬಳಸಿದ್ದರೆ ಸಂಸ್ಕೃತಿಯ ಏನಪ್ಪ? ನಮ್ಮದು ಏನದು ಕಾಷಾಯ ಬಣ್ಣ, ಅದರಿಂದ ಎಲ್ಲರಿಗೆ ಕಾಷಾಯ ಬಣ್ಣ. ಪೂಜಾರಿಗಳು ಈ ಕಾಲದಲ್ಲಿ ಏನು ಮಾಡ್ತಾರೆ? ಎಲ್ಲರೂ ಕಾಷಾಯ ಬಣ್ಣ ಹಾಕೋ. ಮಡಿ ಅಂದರೆ ಏನು? ಕಾಷಾಯ ಬಟ್ಟೆ. ಪೂಜೆ ಮಾಡೋದೇನು? ಎಲ್ಲಿದೆಪ್ಪ ಕಾಷಾಯ ಬಟ್ಟೆ? ಕಾಷಾಯ ಬಟ್ಟೆ ಮಡಿ ಎಂದು ಯಾವ ಶಾಸ್ತ್ರದಲ್ಲಿದೆ? ಶಾಸ್ತ್ರ ಬೇಡ, ವಿದೇಶಿಯರ ಹಾಗೆ ನಾವು ತೋರಿಸಿಕೊಳ್ಳಬೇಕಷ್ಟೇ. ಅದು ತೋರಿಸುವುದೇ ಹೊರತು ಅವರಿಗೇನು ಪವಿತ್ರತಾ ಭಾವನೆ ಇಲ್ಲ. ಶಾಸ್ತ್ರವು ಹೇಳ್ತದೆ ಬಿಳಿ ಅತ್ಯಂತ ಸಾತ್ವಿಕ, ಬಿಳಿ ಬಟ್ಟೆ ಸಾತ್ವಿಕ ಅಲ್ಲವೇ? ಗಂಡಸರಿಗೆ ಬಿಳಿ ಬಟ್ಟೆನೇ ಅತ್ಯಂತ ಸಾತ್ವಿಕ, ಅದು ಶುದ್ಧ. ಬಿಳಿ ನೋಡಿದ್ದರೆ ಮನಸ್ಸಿಗೆ ಎಷ್ಟು ಶುದ್ಧವಾದ ಸಾತ್ವಿಕ ಭಾವನೆ ಬರುತ್ತದೆ ನೋಡಿ. ಸತ್ವ ಅಂದರೆ ವೈಟ್ ಎಂದರ್ಥ. ಸಂಸ್ಕೃತದಲ್ಲಿ ಗೊತ್ತಾ? ಸತ್ವ ಅಂದರೆ ರಜಸ್ ಅಂದರೆ ಕೆಂಪು ಎಂದರ್ಥ, ತಮಸ್ ಅಂದರೆ ಕೃಷ್ಣ. ಅದೇನು ಹೇಳ್ತಾರೆ? ಕೃಷ್ಣಕ್ಕೆ ಬ್ಲ್ಯಾಕ್ ಏನು ಹೇಳ್ತಾರೆ? ಕಪ್ಪು. ಅದು ಕಪ್ಪು ಹೇಳ್ತಾರೆ, ಇದು ಕೆಂಪು ಹೇಳ್ತಾರೆ, ಇದು ಬಿಳಿ ಅಂದರೆ ಅದು ಸಾತ್ವಿಕತ. ರಜತ ಬಣ್ಣ, ರಜತ ಅಂದರೆ ಸಿಲ್ವರ್, ಆ ಸಿಲ್ವರ್ ಬಣ್ಣ ನೋಡಿ ಎಷ್ಟು ಶುದ್ಧವಾಗಿದೆ ಅದು. ಆದ್ದರಿಂದ ಈ ಬಣ್ಣಗಳು, ಆಕಾರಗಳಿಗೆ ಒಂದು ನಿಗೂಢ ಭಾವನೆಗಳಿವೆ. ಬಣ್ಣಗಳಿಗೆ, ಆಕಾರಗಳಿಗೆ ಒಂದು ಪವಿತ್ರತಾ, ಶುದ್ಧತಾ, ಒಂದು ದೇವತಾ, ದಿವ್ಯ ಭಾವನೆಗಳಿವೆ. ಈ ಭಾವನೆಗಳು ಎಷ್ಟೆಷ್ಟು ಬರುತ್ತದೋ ಮನಸ್ಸು ಅಷ್ಟಷ್ಟು ಸಂಸ್ಕೃತವಾಗುತ್ತದೆ. ಅದು ಸಂಸ್ಕಾರ. ಎಷ್ಟೆಷ್ಟು ಸಂಸ್ಕೃತವಾಗುತ್ತದೋ ಮನಸ್ಸಿಗೆ ಆ ಸ್ವಲ್ಪ ಒಂದು ಕೆಲಸ ಮಾಡಿ ಬಂದರೆ ಸಾಕು. ಅದಕ್ಕೋಸ್ಕರ ನೋಡು, ಮನೆಗೂ ಯಾರಾದರೂ ಬಂದರೆ ಅತಿಥಿ ದೇವತಾ ಎಂದು ಹೇಳಿದ್ದಾರೆ. ಯಾರಾದರೂ ಬಂದು ಅವರನ್ನು ಮಾತಾಡಿಸಿ ಅವ್ರಿಗೇನಾದರೂ ಕೊಟ್ಟು ಹೋದರೆ ಇವರಿಗೆ ಮನಸ್ಸಿಗೆ ಎಷ್ಟು ತೃಪ್ತಿ, ಎಷ್ಟು ಆನಂದ. ಅಬ್ಬೋ ಯಾರೋ ಮನೆಗೆ ಬಂದರು ಎಲ್ಲರಿಗೂ ಹೇಳ್ಕೊಡ್ತಾರೆ. ಅದೇನೋ ದೊಡ್ಡ ಹಬ್ಬ ಹಾಗೆಯೇ ನೋಡ್ತಾರೆ. ಇದು ನೋಡಿ, ಇದರಲ್ಲಿ ಭಾವನೆ ಇತ್ತು. ಈ ಕಾಲದಲ್ಲಿ ಅದೇನೂ ಇಲ್ಲ, ಯಾರು ಬಂದರೂ ಏನು ಲೆಕ್ಕನೇ ಇಲ್ಲ. ಅಂದರೆ ಸಂಬಂಧಗಳಲ್ಲಿ ಪವಿತ್ರತಾ ಇಲ್ಲ. ಅತಿಥಿ ದೇವೋ ಭವ ಎಂದು ಹೇಳಿದ್ದಾರೆ. ಅತಿಥಿ ಅಲ್ಲ, ಸ್ನೇಹಿತರೂ ದೇವರೇ, ನೆಂಟರೂ ದೇವರೇ. ಅಂದರೆ ಆದಷ್ಟು ಮಟ್ಟಿಗೂ ಸ್ವಲ್ಪ ಪೂಜ್ಯ ಭಾವನ ಬರಲಿ. ಇದು ಸಂಸ್ಕಾರ. ಇದರಿಂದ ಮನಸ್ಸು ಸಂಸ್ಕಾರವಾದರೆ ನಮ್ಮ ಜೀವನದ ಪ್ರತಿಯೊಂದು ಘಟನ, ನಿಮ್ಮ ಉದ್ಯೋಗವೂ ಪವಿತ್ರವೇ. ಉದ್ಯೋಗ ಸಂಬಳಕ್ಕೋಸ್ಕರನೇ ಅಲ್ಲ, ಟೈಮ್ ಪಾಸ್ಗೋಸ್ಕರ ಅಲ್ಲ, ಮನೋರಂಜನೆಗೋಸ್ಕರ ಅಲ್ಲ. ಅದು ಒಂದು ಶ್ರದ್ಧಾಭಕ್ತಿಯಿಂದ ಮಾಡುವಂಥ ಪೂಜೆ. ತಮ್ಮ ಕರ್ತವ್ಯ, ಕರ್ಮ ಎನ್ನುವುದು ಪೂಜಾ. ಅಲ್ಲಿ ಹೋಗಿ ಶುರು ಮಾಡಿ ನಮಸ್ಕಾರ ಮಾಡಿ, ಇದು ನನ್ನ ಕರ್ತವ್ಯ. ಮಿಕ್ಕ ಜನರು ಹೇಗೆ ಪೂಜೆ ಮಾಡ್ತಾರೋ ಇದು ನನ್ನ ಪೂಜಾ, ನನ್ನ ಉದ್ಯೋಗ ಎನ್ನುವುದು ಪೂಜಾ. ಆ ಪೂಜಾ ಎಂಬ ಭಾವದಿಂದ ಮಾಡಲಿ. ಅದರಿಂದ ಯಾರಾದರೂ ನೋಡಿ, ಒಂದು ರಾಜ ಪರಿಪಾಲನೆ ಮಾಡುವುದು ಪೂಜೆ ಹಾಗೆ ಮಾಡ್ತಾನೆ. ಬ್ರಾಹ್ಮಣ ತನ್ನ ಪೂಜೆ ಮಾಡುವುದು ಅದು ಒಂದು ಪೂಜಾ ಎಂದು ಭಾವದಿಂದ ಮಾಡ್ತಾರೆ. ಮಿಕ್ಕ ಜನರು ಏನು ಕೃಷಿ ಕಾರ್ಯವಾಗಲಿ ಅಥವಾ ವ್ಯಾಪಾರವಾಗಲಿ, ವೈಶ್ಯರು ಅದನ್ನು ಪೂಜಾ ಎಂದು ಭಾವದಿಂದಲೇ ಮಾಡ್ತಾನೆ. ಮಿಕ್ಕ ಕೆಲಸಗಾರರು ಅದು ಶುದ್ಧಿ ಮಾಡುವುದು ಅದನ್ನು ಪೂಜಾ ಎಂದೇ ಮಾಡ್ತಾರೆ. ಹೊಳೆ ನರಸೀಪುರದಲ್ಲಿ ಹೇಳಿದ್ದೀನಿ ನಾನು, ಹೊಳೆ ನರಸೀಪುರದಲ್ಲಿ ಈ ಕಾಲದಲ್ಲಿ ಎಲ್ಲ ಸಮಾನ ಬುದ್ಧಿ ಬಂತಲ್ಲ. ಅದು ಬಾತ್ರೂಮ್ ಕ್ಲೀನ್ ಮಾಡುವವರು ಇರ್ತಾರೆ ನೋಡಿ, ಆ ಜಾತಿ ಅಂದರೆ ಆ ಹರಿಜನ ಜಾತಿಯಲ್ಲಿ ಇನ್ನೂ ಒಂದು, ಅದರಲ್ಲಿಯೂ ಅಯ್ಯೋ ಎಂದು 10, 20, 20 30, 50 ಕಾಸ್ಟ್ಗಳಿವೆ ಅವರಲ್ಲಿ. ಒಂದಲ್ಲ ಹರಿಜನರಂದರೆ, ಹರಿಜನ ಜಾತಿಗಳು ಹೇಳಬೇಕಾಗ್ತದೆ. ಅದರಲ್ಲಿ ಏನೋ 40, 50 ಜಾತಿಗಳಿವೆ. ಒಬ್ಬೊಬ್ಬರಿಗೂ ಒಂದೊಂದು ವೃತ್ತಿಗಳು. ಒಬ್ಬರು ಏನು ಮಾಡಿದರು, ಆ ಗಣಪತಿ ಹಬ್ಬಕ್ಕೆ ಗಣಪತಿ ಪ್ರತಿಷ್ಠೆ ಮಾಡ್ತಾರಲ್ಲ 10, 11 ದಿವಸ, ಆ ಸಮಯದಲ್ಲಿ ಅವರನ್ನು ಕರೆದು ಅವರಿಗೆ ಸನ್ಮಾನ ಮಾಡ್ತೀವಿ. ಏಕೆಂದರೆ ಅವರಪ್ಪ ಈ ಕಾಲದಲ್ಲಿ ಅಂಬೇಡ್ಕರ್ ಹೇಳಿಬಿಟ್ಟರಲ್ಲ, ದ್ವೇಷ, ನಮ್ಮನ್ನು ಕೀಳಾಗಿ ನೋಡಿದ್ದಾರೆ, ನಮ್ಮನ್ನು ಇನ್ಸಲ್ಟ್ ಮಾಡಿದ್ದಾರೆ, ಕೀಳಾಗಿ ನೋಡಿದ್ದಾರೆ, ಅಸ್ಪೃಶ್ಯ ಮಾಡಿದ್ದಾರೆ. ಅದರಿಂದ ನಾವೆಲ್ಲರೂ ದ್ವೇಷ ಮಾಡಬೇಕು, ನಮಗೆ ಅಪಮಾನ ಮಾಡಿದ್ದಾರೆ. ಅದರಿಂದ ಅವರಿಗೆ ಸನ್ಮಾನ ಮಾಡೋಣ ಎಂದು ಕರೆದು ಕುರ್ಚಿ ಮೇಲೆ ಕೂರಿಸಿ ಅವರಿಗೆ ಶಾಲು ಏನು ಹೇಳಿದ್ದಾರೆ, ಅವ್ರಿಗೆ ಮೈಕ್ ಕೊಟ್ಟರು. ಅವ್ರೇನು ಹೇಳಿದರು ಗೊತ್ತಾ? ನಮ್ಮನ್ನು ಕೀಳು ಅಂದ್ಕೊಂಡಿದ್ದೀರ, ನಾವು ಕೀಳೇನಲ್ಲ, ನಮ್ಮದು ಸೌಭಾಗ್ಯ. ನಾವೆಲ್ಲರೂ ಕ್ಲೀನ್ ಮಾಡ್ತೀವಿ ನಿಮಗೋಸ್ಕರ, ನಾವೆಲ್ಲ ಕ್ಲೀನ್ ಮಾಡಿ ಶುದ್ಧವಾಗಿಡ್ತೀವಿ. ಶುದ್ಧ ಅಂದರೆ ಲಕ್ಷ್ಮೀದೇವಿ, ನಾವು ಲಕ್ಷ್ಮೀನಾರಾಯಣ ಸೇವೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಸೇವೆ ಮಾಡಿ ನಿಮಗೆ ಶುಚಿ ಮಾಡ್ತಾ ಇದ್ದೀವಿ. ಇದು ನಮ್ಮ ಭಗವಂತನು ಕೊಟ್ಟಿರುವ ನಮ್ಮ ಸೌಭಾಗ್ಯ ಎಂದು ಹೇಳಿದರು. ನೋಡಿ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಪ್ರಾಚೀನ ಶಾಸ್ತ್ರ ಹೀಗೆ ಹೇಳಿದು. ಎಲ್ಲರೂ ವೃತ್ತಿ ಪವಿತ್ರವೇ, ಎಲ್ಲರೂ ವೃತ್ತಿ ಪೂಜನೆ. ಅವರವರೆಗೆ ಸ್ವಧರ್ಮ ತನಗೆ ಪವಿತ್ರ, ಪರಧರ್ಮೋ ಭಯಾವ. ಇನ್ನೊಬ್ಬರ ವೃತ್ತಿ ನನಗೆ ಅಪವಿತ್ರ, ನನ್ನ ಧರ್ಮ ನನಗೆ ಪವಿತ್ರ. ನಾನು ಯಾವ ಕೆಲಸ ಮಾಡ್ತೀನೋ ನನಗದು ಪವಿತ್ರ ಅಷ್ಟೇ, ಎಲ್ಲರಿಗೂ ಅಷ್ಟೇ ಅಲ್ಲವೇ?
ಸನ್ಯಾಸಿಗೆ ಅವರು ಭಿಕ್ಷೆ ಮಾಡಿಕೊಳ್ಳುವುದು ಅವರಿಗೆ ಪವಿತ್ರ. ನಮಗೆ ಹೇಳ್ತದೆ, ಭಿಕ್ಷೆ ಮಾಡಿಕೊಂಡರೆ ಅದು ಅನ್ನ, ಯಜ್ಞ ಮಾಡಿರುವ ಯಜ್ಞ ಪ್ರಸಾದ ತಿಂದಂತೆ, ಹವಿಷ್ಯಾನ್ನ ಎಂದು ಹೇಳ್ತಾರೆ. ಯಜ್ಞ ಮಾಡಿದ್ದಾಗ ಆ ತುಪ್ಪ ಉಳಿಯುತ್ತದೆ, ಅದು ತಿಂದರೆ ಮಹಾಪವಿತ್ರ ಎಂದು ಹೇಳ್ತಾರೆ. ಪುರೋಡಾಶಾದಿಗಳು ಮುಂತಾದ ಯಜ್ಞದಲ್ಲಿರುತ್ತವೆ, ಅದು ತಿಂದಂತೆ. ಭಿಕ್ಷಾನ್ನ ಹೋಗಿ ತಗೊಂಡರೆ ಅದು ಅತ್ಯಂತ ಪವಿತ್ರ ಭೋಜನ ಎಂದು ಹೇಳ್ತಾರೆ. ಅದೇ ನೀವು ಇಲ್ಲೇ ಅಡುಗೆ ಮಾಡಿಸ್ಕೊಂಡು ತಿಂಡರೆ ಅದು ಅಸಹ್ಯವಾದ ಅಪವಿತ್ರ ಭೋಜನ. ಅಡುಗೆ ಮಾಡಿಸ್ಕೊಂಡು ಮನೆಯಲ್ಲಿ ತಿಂದರೆ ಅದು ಸನ್ಯಾಸಿಕಲ್ಲ. మరి ಅವರವರ ಧರ್ಮ ಅವರಿಗೆ ಪವಿತ್ರ, ಎಲ್ಲರಿಗೂ ತನ್ನ ಧರ್ಮ ಪವಿತ್ರವೇ. ಇವರು ಹೇಳ್ತಾರೆ ಈ ಕಾಲದಲ್ಲಿ ಭಿಕ್ಷಾ ಬೇಡ ಅಂತ ಹೇಳ್ತಾರೆ. ಭಿಕ್ಷನೇ ಪವಿತ್ರ ಅವನಿಗೆ, ಅವ್ರಿಗೆ ಭಿಕ್ಷನೇ ಪವಿತ್ರ. ಏಕೆ? ಅವರ ಧರ್ಮ ಅದೇ. ಅಂದರೆ ಅವರವರಿಗೆ ಸ್ವಧರ್ಮ ಪವಿತ್ರವೇ. ಅದರಿಂದ ಪೂರ್ವಕಾಲದಲ್ಲಿ ಹೀಗೇ ಇದ್ದರು. ನಾನು ಯಾರು ನೋಡಲಿಲ್ಲ, ಅವರವರ ಕರ್ಮವನ್ನು ಕೀಳಾಗಿ ನೋಡುವುದು ಯಾವಾಗಲೂ ನೋಡಲಿಲ್ಲ. ತನ್ನ ಗುಡಿಸುವ ಕೆಲಸ, ಮಿಕ್ಕ ಕೆಲಸ ಎಷ್ಟು ಪವಿತ್ರ ಭಾವದಿಂದ ನೋಡುತ್ತಿದ್ದರು. ಯಾವುದೇ ಕೆಲಸ, ಕುಮ್ಮಾರ ಅವ್ರ ಕೆಲಸ ನೋಡು, ಅವರು ಎಷ್ಟು ಪವಿತ್ರದಿಂದ ಇದೊಂದು ದೇವರೆಂದೇ ಭಕ್ತಿಯಿಂದ ನಮಸ್ಕಾರ ಮಾಡಿ ತಮ್ಮದಿಂದ ನೋಡ್ಕೊಳ್ತಿದ್ದರು. ಇದು ನಮ್ಮ ಕೆಲಸ, ನಮ್ಮದು ಪವಿತ್ರ. ಅದರಿಂದ ಆ ಭಾವನದಿಂದ ಮನಸ್ಸಿಗೂ ಸಮಾಧಾನವಾಗುತ್ತಿತ್ತು. ಅದು ಸಂಸ್ಕೃತಿ. ಎಲ್ಲರಿಗೂ ತಮ್ಮ ಸಂಬಂಧಗಳು, ತಮ್ಮ ಕರ್ಮಗಳು, ತಮ್ಮ ವಸ್ತುಗಳನ್ನು ಪವಿತ್ರವಾಗಿ ನೋಡಿದ್ದರೆ ಮನಸ್ಸು ಯಾವಾಗಲೂ ಒಂದು ತುಂಬಿ ಇರುತ್ತಿತ್ತು. ಅದರಿಂದ ನಮಗೆ ಅದಿಲ್ಲ, ಹಣ ಕಮ್ಮಿ ಇತ್ತು, ನಮ್ಮನ್ನು ಕೀಳಾಗಿ ನೋಡ್ತಾರೆ. ಇದೆಲ್ಲ ಕ್ರಿಸ್ತ ಮಿಷನರಿಗಳು ಮಾಡಿದ್ದು. ಆ ಮೆಕಾಲೆ ಹೇಳಿಕೊಟ್ಟ. ನಮ್ಮ ಈಡಿಯಟ್ಸು, ಏಕೆಂದರೆ ನಮ್ಮ ಎಲ್ಲರೂ ಇಡಿಯಟ್ಸೇ. ನಮ್ಮ ಹಿಂದೂಗಳು ಅನಂತರ ಬಂದಿರುವಂಥ ಈ ಬ್ರಿಟಿಷ್ ಕಾಲದಲ್ಲಿ ಓದಿಕೊಂಡಿರುವ ವಿದ್ಯಾಗಳ ಯೂನಿವರ್ಸಿಟಿ ಪ್ರೊಫೆಸರ್ಗಳು, ರಾಜಕಾರಣಿಗಳು, ನೆಹರು ಎಲ್ಲರೂ ಮೂರ್ಖರೇ. ಅದರಿಂದ ಅವರೆಲ್ಲ ಅದೇ ಹೇಳಿಕೊಟ್ಟರು. ನೋಡಿ, ಅವರನ್ನು ಕೀಳಾಗಿ ನೋಡ್ತಾ ಇದ್ದೀರಿ, ಕೀಳಾಗಿ ನೋಡಬಾರದು, ಕೀಳಾಗಿ ನೋಡಬಾರ್ದು. ಕೀಳಾಗಿ ಯಾರು ನೋಡಿದ್ದಾರೆ? ಕೀಳಾಗಿ ಯಾರು ನೋಡಿದ್ದಾರೆ? ಎಲ್ಲಿದೆ? ಎಲ್ಲರಿಗೂ ತಮ್ಮ ಧರ್ಮ ಪವಿತ್ರವೇ. ಕೆಲವು ವಸ್ತುಗಳು ನನ್ನ ನೆನಪಿಲ್ಲ, ಯಾವಾಗಲೂ ಒಂದೇನೋ ವಸ್ತು ನೆನಪಿಲ್ಲ. ನಾನು ಚಿಕ್ಕನಾಗಿರುವಾಗ ಆ ವಸ್ತು ಅವ್ರು ಯಾರೋ ಕೆಲಸಗಾರರು ಅವರಿಂದ ಮಾಡಿಸಬೇಕು. ಮಾಡಿಸಿದ್ದರೆ ನಾನು ಹೇಳಿದೆ, ಅವ್ರಿಗೆ ಎಷ್ಟೋ ಸಲ ಹೇಳಿಸಿದ್ದೀವಿ, ಅವ್ರು ಬರಲಿ ಬಾ ಎಂದು. ಅವ್ರು ಬರ್ತಾನೇ ಇಲ್ಲ. ನಾನು ಹೇಳಿದೆ ನಾವೇ ಮಾಡಿಕೊಳ್ಳೋಣ. ನಮ್ಮ ಅಮ್ಮ ಹೇಳುತ್ತಿದ್ದಳು, ನೋಡಿ ಅದು ಅವರಿಗೆ ಧರ್ಮ ಹಾಗೆ ಶಾಸ್ತ್ರ ಕೊಟ್ಟಿದೆ. ಅವಳಿಗೇನು ಇಲ್ಲಿಟ್ರೇಟು ಆದರೂ ಹೇಳುತ್ತಿದ್ದರು. ನೋಡಿ, ಅವರೇನು ಅಶಿಕ್ಷಿತರು ಆದರೆ ಹೇಳುತ್ತಿದ್ದರು, ಧರ್ಮ ಅವರ ಧರ್ಮ, ಅವರು ಧರ್ಮರೂಪವಾಗಿ ಮಾಡಿ ಆ ವಸ್ತು ಕೊಟ್ಟರೆ ಅದು ಪವಿತ್ರ. ನಾವು ಮಾಡಿಕೊಂಡ್ರೆ ಅದು ಪವಿತ್ರ ಅಲ್ಲ, ಏಕೆಂದರೆ ನಿಮಗೆ ಧರ್ಮ ಅಲ್ಲ. ಅದು ನಾವು ಮಾಡುವುದು ನಮ್ಮ ಧರ್ಮ ಅಲ್ಲ. ಆ ವಸ್ತು ಅವರೇ ಮಾಡಬೇಕು. ಬಡಗಿ ಅವರ ಕೈಯಿಂದ ಮಾಡಿದ್ದರೆ ಅದು ಪವಿತ್ರ. ಅದು ಸೃಕ್ಷ್ಮಗಳು ಯಜ್ಞಕ್ಕೆ ಬಳಸ್ತೀವಿ, ಏಕೆ? ಅವರಿಗೆ ಶಾಸ್ತ್ರ ಕೊಟ್ಟಿತು. ಅವರ ಕೈಯಿಂದ ಮಾಡಿದ್ದರೆ ಅವರ ಕೈಯಲ್ಲಿ ಭಗವಂತ ಇದ್ದಾನೆ. ಅವರದೇ ಹೇಳ್ತಿದ್ದಳು ಅಮ್ಮ ಹೇಳುವುದು, ಅವರ ಕೈಯಲ್ಲಿ ಭಗವಂತ ಇದ್ದಾನೆ. ಅವರು ಬಡಗಿ ಆ ಕೈಯಿಂದ ಮಾಡಿದ್ದರೆ ಅವರು ಪವಿತ್ರವಾಗಿ ವಸ್ತು ಆಗುತ್ತದೆ, ಯಜ್ಞಕ್ಕೆ ಉಪಯೋಗ ಆಗ್ತದೆ. ಅಂದರೆ ಅವರು ಮಾಡಿಸಿದ್ದರೆ ಇದು ಪವಿತ್ರತೆ. ಇದೆಲ್ಲ ಹೋಯ್ತಲ್ಲ. ಅವರು ಕೀಳಾಗಿ ನೋಡಿದ್ದೀವಿ, ಅವ್ರನ್ನ ಅಪಮಾನ ಮಾಡಿದ್ದೀವಿ, ಕೀಳಾಗಿ ನೋಡಿ, ಇದು ಎಲ್ಲಿಂದ ಬಂತು? ನಮ್ಮ ಕ್ರಿಸ್ತ ಮಿಷನರಿ ನಮಗೆ ಗುರುಗಳ, ನಮ್ಮ ಶಾಸ್ತ್ರಕಾರರು ಗುರುಗಳಲ್ಲವಾ? ಅವ್ರು ಹೇಳಿದ್ದೇ ಪ್ರಮಾಣವ? ನಮ್ಮ ಹೇಳಿದ್ದಲ್ಲ? ನೋಡಿ, ಹೊಳೆನರಸೀಪುರದಲ್ಲಿ ಕೇಳು, ಆ ರಾಮಪ್ರಕಾಶರನ್ನು ಕೇಳು, ಅದು ಹೇಳ್ತಾನೆ. ಅಲ್ಲಿ ಇತ್ತೀಚೆಗೆ ನಡೆಯಿತು, 2 ವರ್ಷ ಹಿಂದೆ ಅನಿಸುತ್ತದೆ. ಆ ಗಣಪತಿ ಹಬ್ಬ ಸಂದರ್ಭದಲ್ಲಿ ಆ ತೊಳೆಯುವರನ್ನು ಕರೆದು ಕುರ್ಚಿ ಮೇಲೆ ಕೂರಿಸಿ ಅವರಿಗೆ ಸನ್ಮಾನ ಮಾಡೋಣ, ನೀವು ಮಾಡುತ್ತಿದ್ದೆ. ಅವರೇನು ಹೇಳ್ತಾರೆ, ನೀವು ನಮ್ಮನ್ನು ಕೀಳು ಕೆಲಸ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀರಿ. ಅವ್ರ ಮೈಕಲ್ಲಿ ಜೋರಾಗಿ ಹೇಳ್ತಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ನಾವೇನು ಕೀಳು ಮಾಡ್ತಾ ಇಲ್ಲ, ನಾವು ಪವಿತ್ರವಾದ ಕೆಲಸ ಮಾಡ್ತಾ ಇದ್ದೀವಿ, ಲಕ್ಷ್ಮೀ ನಾರಾಯಣ ಪೂಜೆ ಮಾಡ್ತಾ ಇದ್ದೀವಿ ನಾವು. ನೀವು ಕ್ಲೀನ್ ಮಾಡಿ ನಿಮಗೆಲ್ಲರಿಗೂ ಶುಚಿ ಮಾಡಿದ್ದರೆ ಇದು ನಮ್ಮ ಧರ್ಮ, ನಮಗೆ ಭಗವಂತನ ಅನುಗ್ರಹ. ನಿಮಗೆ ಸೇವೆ ಮಾಡುವುದು ನಮಗೆ ಇನ್ಸಲ್ಟ್ ಆಯಿತು ಎಂದು ಹೇಳಿದ್ದಾರೆ. ಇದು ನಮ್ಮ ಧರ್ಮ, ನಮಗೆ ಅದೃಷ್ಟ, ಭಗವಂತನ ವಿಶೇಷ ಅನುಗ್ರಹ. ನೋಡಿ ಎಷ್ಟು ಪವಿತ್ರ ಭಾವನೆ, ಎಷ್ಟು ಚೆನ್ನಾಗಿದೆ. ಅವ್ರಿಗೇನು ಕೀಳು ಭಾವನೆ ಇಲ್ಲ. ಇದು ಕೀಳು ಮಾಡ್ತಾರೆ. ಅಂಬೇಡ್ಕರ್ ಬಂದು ನೀವು ಕೀಳು, ನಿಮ್ಮನ್ನು ಕೀಳಾಗಿ ನೋಡಿದ್ದಾರೆ, ನಿಮ್ಮನ್ನು ಬ್ರಾಹ್ಮಣರನ್ನು ದ್ವೇಷ ಮಾಡು, ಮಿಕ್ಕ ಜಾತಿಗಳನ್ನು ದ್ವೇಷ ಮಾಡು. ಈ ರಾಕ್ಷಸರು ನಮಗೆ ಗುರು ಅಂತೆ. ಈ ಮೋದಿ ರಾಕ್ಷಸ ಏನು ಮಾಡ್ತಾನೆ, ರೆಕಾರ್ಡ್ ಆಗ್ತಾ ಇದೆಯಾ? ಆಗಲಿ, ಸ್ವಲ್ಪ ಕೇಳಲಿ ಅವನು. ನಾನು ನೇರಾಗಿ ಬಂದರೆ ನಾನು ಅದೇ ಹೇಳ್ತೀನಿ, ನೀನಂಥ ರಾಕ್ಷಸ ನಾನು ನೋಡಲಿಲ್ಲ ಎಂದು. ನೋಡಿ, ಈ ಅಂಬೇಡ್ಕರನ್ನು ಒಂದು ಮಾಡ್ತಾ ಇದ್ದಾನೆ. ಓಲ್ ಭಾರತ ದೇಶವೆಲ್ಲ ಅಂಬೇಡ್ಕರೈಸೇಷನ್ ಮಾಡ್ತಾ ಇದೆ. ಅಂಬೇಡ್ಕರೈಸೇಷನ್ ಅಂದರೆ ಎಲ್ಲವೂ ದ್ವೇಷಿಸುವುದು, ಅದೇ ಅಂಬೇಡ್ಕರೈಸೇಷನ್. ಮೋದಿ ಮಾಡ್ತಾ ಇದ್ದಾನೆ. ಹೊಸ ಕಾನೂನು ತರ್ತಾ ಇದ್ದಾನೆ. ಮನುಷ್ಯರಿಗೆ ಪ್ರಚೋದನೆ ಮಾಡ್ತಾ ಇದ್ದಾನೆ. ನೀವು ಅವರನ್ನು ಹಗೆ ತೀರಿಸ್ಕೋ ಎಂದು ಹೇಳ್ತಾ ಇದ್ದಾನೆ. ಹಿಂದಿನವರು 2000 ವರ್ಷದಿಂದ ಅವರಿಗೆ ಅನ್ಯಾಯ ಮಾಡಿದ್ದರಂತೆ, ಈಗ ನೀವು ಹಗೆ ತೀರಿಸ್ಕೋ ಎಂದು ಹೇಳ್ತಾ ಇದ್ದಾನೆ ಮೈಕ್ನಲ್ಲಿ ಜೋರಾಗಿ. ಯಾರು? ಈ ಮೂರ್ಖ ಮೋದಿ.
ಏನಾಗಬೇಕು ಸಮಾಜ? ಅವನಂತೆ ಸನ್ಯಾಸಿ ಅಂತೆ ಅಲ್ಲವೇ? ಅವ್ರು ಕಾಷಾಯ ಬಟ್ಟೆಯಲ್ಲಿ ನೋಡಿದ್ದೀರಾ ಚಿತ್ರ? ಅವರು ಮೊದಲು ಸನ್ಯಾಸೇ ಇದ್ದ, ಸನ್ಯಾಸ ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಆದ. ಮೊದಲು ಸನ್ಯಾಸೇ ಇದ್ದ. ರಾಮಕೃಷ್ಣ ಮಠದಲ್ಲಿ ಸೇರ್ಕೊಳ್ತೀನಿ ಅಂದ್ಕೊಂಡ, ಅವರು ಸೇರಲಿಲ್ಲ ಅಂದ್ಕೊಂಡು. ಅವ್ರು ಸನ್ಯಾಸಿ ನೋಡಿ ಎಷ್ಟು ಮಾತಾಡ್ತಾರೆ. ಇವರು ಸನ್ಯಾಸಿ, ಇವರು ವೇದಾಂತ ನೋಡಿ. ದ್ವೇಷ ಮಾಡುವುದೇ ವೇದಾಂತವ ಏನಪ್ಪ? ಇದೇ ಸನ್ಯಾಸ? ಹೀಗಿದ್ದರೆ ಇದೇನು ಸನ್ಯಾಸ? ಇದೇನಿದೆ? ಇದು ರಾವಣನ ಸನ್ಯಾಸ. ಮೋದಿ ಮಾಡಿದ್ದೆಲ್ಲ ರಾವಣನ ಸನ್ಯಾಸ. ಹೀಗಿರುತ್ತದೆ. ಮನುಷ್ಯರಲ್ಲಿ ಶ್ರದ್ಧಾಭಕ್ತಿ ನಾಶವಾಗುವುದು, ಇನ್ನಿನ್ನೂ ಹೆಚ್ಚು ಮಾಡುವುದು ದ್ವೇಷ. ಈಗ ಎಲ್ಲ ಕಡೆ ದ್ವೇಷನೇ ಆಗುತ್ತಾ ಇದೆ, ಭಯಂಕರ ದ್ವೇಷ. ಈಗ ಪರಿಹಾರವೇನಿದಕ್ಕೆ? ದ್ವೇಷ ಹೆಚ್ಚು ಮಾಡು, ಹಗ ತೀರಿಸ್ಕೋ, ಈಗ ಅದೇ ಪರಿಹಾರ. ಅವರು ಹೇಳ್ತಾ ಇದ್ದಾರೆ, ಈಗ ಹರ ತೀರಿಸ್ಕೋ, ಹಗ ತೀರಿಸ್ಕೋ, ಅದೇ ಪರಿಹಾರ. ಭಯಂಕರ ರಾಕ್ಷಸ. ಯಾವಾಗ ಹಿಂದೂ ಜನರು ಚೇತರಿಸಿಕೊಳ್ತಾರೋ, ನಮ್ಮ ಶಾಸ್ತ್ರವನ್ನು ಕಲಿಯುತ್ತಾರೋ, ಈ ಪಾಪಾತ್ಮ ರಾಕ್ಷಸರನ್ನು, ಈ ರಾಕ್ಷಸ ಸನ್ಯಾಸಿಗಳನ್ನು ಓಡಿಸಿಬಿಟ್ಟರೆ ಒಳ್ಳೆಯದು ಅಲ್ಲವೇ? ಈ ನೋಡಿ ಬುದ್ಧಿ ನೋಡಿ ನಾವು ಮಾಡುತ್ತಿದ್ದೇವೆ. ಇದು ಏನಿದೆ? ಪ್ರತಿಯೊಂದು ವಸ್ತುವಿನಲ್ಲಿ ಶ್ರದ್ಧಾಭಕ್ತಿ ಇರಬೇಕು. ಸುಳ್ಳು ಹೇಳುವುದು, ದುಷ್ಪ್ರಚಾರ ಮಾಡುವುದು. ಪಾರ್ಲಿಮೆಂಟ್ಗೆ ನಮಸ್ಕಾರ ಮಾಡ್ತಾನೆ. ನಮ್ಮ ಶಾಸ್ತ್ರಗಳು ಕೀಳಂತೆ. ಪಾರ್ಲಿಮೆಂಟ್ಗೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಆಯ್ತು. ಹೌದಪ್ಪ, ಈ ಕಾಲದವರು ರಾವಣನಿಗೂ ನಮಸ್ಕಾರ ಮಾಡ್ತಾರೆ, ರಾಮನಿಗೆ ಮಾತ್ರ ಶೇಕ್ ಹ್ಯಾಂಡೇ ಮಾಡ್ತಾರೆ. ರಾಮಚಂದ್ರನಿಗೆ ಶೇಕ್ ಹ್ಯಾಂಡ್ ಮಾಡಿ ರಾವಣನಿಗೆ ನಮಸ್ಕಾರ ಮಾಡ್ತಾರೆ ಅಲ್ಲವೇ? ಅಯೋಧ್ಯಕ್ಕಿಂತ ಲಂಕಾ ಪವಿತ್ರವಾಗ್ತದೆ. ಲಂಕಕ್ಕೆ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಎಷ್ಟು ಭಕ್ತಿ ನೋಡಬೇಕಪ್ಪ ಪಾಪ. ಗದ್ಗದವಾಗಿ ಬಿಡ್ತಾರೆ, ಹೃದಯವೆಲ್ಲ ರೋಮಾಂಚನವಾಗುತ್ತದೆ. ಎಷ್ಟು ಭಕ್ತಿ, ಎಷ್ಟು ಭಕ್ತಿ! ಯಾವ ಭಕ್ತಿ? ರಾಕ್ಷಸ ಭಕ್ತಿ. ರಾಕ್ಷಸ ಭಕ್ತಿಗೂ ಇರುತ್ತೆ. ಅಯ್ಯೋ, ಯಾರ್ಯಾರೋ ಕೇಳ್ತಾ ಇದ್ದಾರೆ. ಇವರೆಲ್ಲರಿಗೂ ಕೋಪ ಬರುತ್ತದೆ ನನ್ನ ಮೇಲೆ. ನಾನು ಮೋದಿಯನ್ನು ಬೈದೆ ಅಂತ. ಬರಲಿ, ಸ್ವಲ್ಪ ಒಳ್ಳೆಯದು, ಅದಾದರೂ ಬರಲಿ. ಜನರಿಗೆ ಅದೊಂದೇ ಬರುತ್ತದೆ, ಬುದ್ಧಿ ಮಾತ್ರ ಬರಲ್ಲ ಅಲ್ಲವೇ? ಕೋಪ ಬರುತ್ತದೆ ಹೊರತು ವಿವೇಕ ಮಾತ್ರ ಬರಲ್ಲ. ಅಯ್ಯೋ, ಇದು ರೆಕಾರ್ಡ್ ಆಯಿತು, ಮಧ್ಯದಲ್ಲಿ ಬಿದ್ದೆ ಹೋಯಿತು. ನಾನು ಮೋದಿಯನ್ನು ಬೈದೆ ಎಂದು ಅದಕ್ಕೆ ಕೋಪ ಬಂತು ಏನೋ, ಜಾರಿ ಹೋಯಿತು ಅದು. ಸಂಸ್ಕೃತಿ ಅಂದರೆ ಪಾಸಿಟಿವ್ ಭಾವನ. ಅವರಿಗೆ ಆರ್ಥಿಕವಾಗಿ ಮುಸಲ್ಮಾನರ ಕಾಲದಲ್ಲಿ ಅವ್ರನ್ನ ತುಂಬ ಹಿಂಸೆ ಮಾಡಿದ್ದರು, ಭಯಂಕರವಾಗಿ ದೋಚಿಕೊಂಡರು. ಬ್ರಿಟಿಷ್ ಕಾಲದಲ್ಲಿ ಆ ಕೆಳ ಜಾತಿಗಳನ್ನು ಜಾತಿಗಳೇ ಕ್ರಿಮಿನಲ್ಸ್, ಅಪರಾಧಿಗಳು ಎಂದು ಕಾನೂನೇ ತಂದರು ಬ್ರಿಟಿಷರು. ಅವರು ಏನೇ ಮಾಡಲಿ ಅವರು ಕಂಡು ಬಂದರೆ ಸಾಕು, ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕೋ ಅವರು ಅಪರಾಧಿಗಳೇ. ಇಂಥದ್ದು ಕಾನೂನು ಬ್ರಿಟಿಷರು ತಂದರು. ನಮ್ಮ ಜನರು ಅದೇ ನಿಜವೇನೋ ಅಂದ್ಕೊಂಡು ಬಿಟ್ಟರು. ನಮ್ಮ ಜನರು ಅಯ್ಯೋ ಅವರ ಅಪರಾಧಿಗಳಾದರೆ ದೂರವಾಗಿಡು. ಅಪರಾಧಿಗಳು ನಮ್ಮ ಶಾಸ್ತ್ರದಲ್ಲಿರಲಿಲ್ಲ. ಅಲ್ಲೇ ಅಕ್ಕಪಕ್ಕದಲ್ಲೇ ಜೀವಿಸ್ತಿದ್ದರು. ಒಬ್ಬ ಮುಸಲ್ಮಾನ, ಅವರ ಹೆಸರೇನು? ಒಂದು ಮುಸಲ್ಮಾನ ಹಿಂದೂ ಹಿಸ್ಟ್ರಿ ಬರೆದ ನೋಡಿ, ಅವರ ಹೆಸರು ಮರ್ತು ಹೋದೇನು. ಅವನು ಹೇಳ್ತಾನೆ, ಒಂದೇ ದೊಡ್ಡ ಮನೆಯಲ್ಲಿ ಎಲ್ಲ ಜಾತಿಯವರು ಅಲ್ಲೇ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಹೌದು, ವಾಸ ಮಾಡ್ತಾರೆ. ಅವರು ಮುಟ್ಟಲ್ಲ, ಅವ್ರ ಮಡಿ ಅವ್ರಿಗೆ ಇರುತ್ತದೆ. ಅವರು ಅಲ್ಲಿ ಕೂತಿರ್ತಾನೆ, ಇಲ್ಲಿ ಕೂತಿರ್ತಾನೆ, ಮುಟ್ಟಲ್ಲ. ಬಟ್ ಅದೇ ಮನೆಯಲ್ಲಿ ವಾಸ ಮಾಡ್ತಾರೆ. ಏಕೆಂದರೆ ಅವ್ರಿಗೆ ಗೊತ್ತು ಇದೆಲ್ಲ ಪವಿತ್ರ, ನಾವು ಮುಟ್ಟಬಾರದನ್ನು ದೂರವಾಗಿರ್ತಾರೆ. ಅವ್ರಿಗೆ ಸೇವಾ ಮಾಡ್ತಾರೆ, ಅವ್ರನ್ನ ದೂರದಿಂದ ನೋಡ್ತಾರೆ, ಪ್ರಸಾದ ತಗೊಳ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ವಾಸ ಮಾಡ್ತಾರೆ, ತಮ್ಮ ನಿಯಮದಲ್ಲಿ ಇರುತ್ತಾರೆ. ಅವರೇನು ಕೀಳಾಗಿ ನೋಡಲೇ ಇಲ್ಲ. ಇವರು ಹೇಳ್ತಾರೆ ಒಂದೇ ಮನೆಯಲ್ಲಿ ಎಲ್ಲ ಜಾತಿಯರು ಇರುತ್ತಾರೆ ಎಂದು ಅವರು ಬರೆದ. ಈ ಕಾಲದಲ್ಲಿ ಒಂದೇ ಮನೆಯಲ್ಲೆಲ್ಲ, ಒಂದೇ ಕಾಲನಿಯಲ್ಲಿ ಇರೋಕ್ಕಾಗ್ತಾ ಇಲ್ಲ. ಏಕೆಂದರೆ ದ್ವೇಷ ಹೆಚ್ಚಾಗಿ ಬಿಟ್ಟಿತ್ತಲ್ಲ. ಮೋದಿ ಹೇಳಿರುವಂಥ, ಅಂಬೇಡ್ಕರ್ ಹೇಳಿರುವಂಥ ದ್ವೇಷನೇ ಹೆಚ್ಚಾಗಿ ಬಿಟ್ಟಿದೆ. ಅವರ ಸಿದ್ಧಾಂತವೇ ದ್ವೇಷ. ಅಂಬೇಡ್ಕರ್ ಮಾಡಿದ್ದಾನೆ. ಒಬ್ಬ ಬುದ್ಧನ ಹೆಸರಿನಲ್ಲಿ ಒಂದು ತನ್ನ ದ್ವೇಷ ಶುರು ಮಾಡಿಬಿಟ್ಟ. ದ್ವೇಷ ಬೌದ್ಧ ಮತ. ಬುದ್ಧನದು ಕರುಣಾ ಮತ ಆದರೆ ಈ ಒಂದು ದ್ವೇಷ ಬೌದ್ಧ ಮತ ಎಂದು ಇವನು ಶುರು ಮಾಡಿಬಿಟ್ಟ. ಈಗ ಅಂಬೇಡ್ಕರ್ ಅದು ಮಾಡಿದ್ದು ಈಗ ಮೋದಿ ಪ್ರಚಾರ ಮಾಡ್ತಾ ಇದ್ದಾನೆ, ಏನದು ದ್ವೇಷ ಬೌದ್ಧವನ್ನು. ಅಂದರೆ ಏನು ಮಾಡಬೇಕು? ಈಗ ಇನ್ನೂ ಹೆಚ್ಚು ಮಾಡು. ಈಗ ಇದು ನಡೆಯುತ್ತಾ ಇದೆ. ಈ ಒಂದು ಮೋಹನ್ ಭಗವತ್ ಒಬ್ಬನಿದ್ದಾನೆ, RSSಗೆ ಅಧ್ಯಕ್ಷ. ಅವನೊಬ್ಬ ಬಫೂನ್, ಒಬ್ಬ ಜೋಕರು. ಅವನಿಗೇನು ಇದು ಇಲ್ಲ, ಬುದ್ಧಿ ಇಲ್ಲ, ಏನಿಲ್ಲ. ಅವ್ರು ಏನು ಮಾತಾಡ್ತಾನೋ ಅವನಿಗೆ ಗೊತ್ತಿಲ್ಲ.
ಅಂದರೆ ಯಾರಿಗೂ ನಮ್ಮ ಶಾಸ್ತ್ರಜ್ಞಾನ ಬೇಕಾಗಿಲ್ಲ, ಎಲ್ಲರಿಗೂ ಬೇಕಾಗಿದ್ದು ನಮ್ಮ ಕ್ರಿಸ್ತು ಮಿಷನರಿಗಳು ಹೇಳಿದ್ದೆ. ಕ್ರಿಸ್ತು ಮಿಷನರಿಗಳು ಅವರಿಗೆ ಸಾಮಾಜಿಕವಾಗಿ ಹಿಂಸೆ ಮಾಡಿದ್ದಾರೆ, ಅವರಿಗೆ ಆರ್ಥಿಕವಾಗಿ ಕೆಲಸ ಮಾಡಿಸಿಕೊಂಡು ಹಣ ಕೊಟ್ಟಿಲ್ಲ. ಇನ್ನೊಂದು, ಇಡೀ ಭಾರತ ದೇಶವನ್ನೇ ದೋಚಿಬಿಟ್ಟರೆ ಇಡೀ ಭಾರತ ದೇಶ ಬಡವರಾಗಿಬಿಟ್ಟಿತು. ಆದರೆ ಅವರಿಗೆ ತೊಂದರೆ ಆಯಿತು. ಮೊದಲು ಎಲ್ಲರಿಗೆ ಬೇಕಾದಷ್ಟು ಸಂಪದ ಇತ್ತು, ಆಧಾರ ಇತ್ತು. ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದಲೇ ಆಧಾರದಿಂದಲೇ ಮಾಡಿಕೊಳ್ತಿದ್ದರು. ಎಲ್ಲರೂ ತಮ್ಮ ತಮ್ಮ ಸ್ವಧರ್ಮ, ಆರ್ಥಿಕ ಸಂಪದ ಎಲ್ಲರಿಗೂ ಇತ್ತು. ತೊಂದರೆ ಎಲ್ಲಿಯಪ್ಪ ಇದು? ಈ ತೊಂದರೆ ಎಲ್ಲಿ? ಅವರು ದೋಸ್ತಾರೆ, ನಮ್ಮನ್ನು ಬಡವರು ಮಾಡಿ ಹಿಂಸೆ ಮಾಡ್ತಾರೆ, ಮತ್ತು ನಮ್ಮ ಮೇಲೆ ಹಾಕ್ತಾರೆ. ಇದೆಲ್ಲ ನಮ್ಮ ಹಿಂದೂಗಳೇ, ಹಿಂದೂ ಮತವೇ ತಪ್ಪು, ಇದು ಬ್ರಾಹ್ಮಣರೇ ಅನ್ಯಾಯ ಅಲ್ಲವೇ? ಕಳ್ಳ ಮಾಡ್ತಾನೆ, ಕಳ್ಳ ಬಂದು ಮನೆಯಲ್ಲೆಲ್ಲ ದೋಸ್ತಾನೆ, ದೋಚಿ ಅವರು ಕಳ್ಳ ಸಿಕ್ಕಾಕ್ಕೊಂಡ್ರೆ, ಏನಪ್ಪ ನೀವು ಇದು ನೀವು ಕಳ್ಳ ಇಲ್ಲೆಲ್ಲ ಮನೆಯಲ್ಲಿ ದೋಚಿದ್ದೀವಿ ಅಂದರೆ, ಅಲ್ಲ ಎಂದು ತೋರಿಸ್ತೀನಿ ಬಾ ಎಂದು ಮನೆಯಲ್ಲಿ ಒಬ್ಬರಿದ್ದಾರಿಗೋ ಇವನೇ ದೋಚಿಕೊಂಡು ನನಗೆ ಕೊಟ್ಟರು, ನಾನು ತೊಗೊಂಡು ಹೋದೆ ಅಷ್ಟೇ, ನಾನು ದಾನ ಅಂದ್ಕೊಂಡು ತೊಗೊಂಡೆ, ನಾನು ಕಳ್ಳತನ ಮಾಡಲಿಲ್ಲಗೋ ಇವರೇ ಎಂದು ಮನೆಯಲ್ಲಿ ಇರುವ ಜನರನ್ನೇ ತೋರಿಸ್ತಾನಿಗೋ ಇವನೇ ಕಳ್ಳ. ಇವನು ನನಗೆ ಕರೆದು ಕೊಟ್ಟ, ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ, ನಾನೇನು ಕಳ್ಳತನ ಮಾಡಲಿಲ್ಲ. ಜನರಿಗನ್ನಿಸುತ್ತದೆ ಇವನೇ ಕಳ್ಳ. ಬ್ರಿಟಿಷರು ಹೇಳಿದ್ದು ಅದು, ಅಂಬೇಡ್ಕರ್ ಮಾಡಿದ್ದು ಇದೇ ಘನಕಾರ್ಯ. ಘನಕಾರ್ಯ ಹೇಳ್ಬೋದಾ? ಏನು ಹೇಳ್ತಾರೆ ತೆಲುಗಿನಲ್ಲಿ ಹೇಳ್ತೀವಿ, ಘನಕಾರ್ಯ ಹೇಳ್ಬೋದಾ? ಎ ಗ್ರೇಟ್ ಜಾಬ್, ಎ ಗ್ರೇಟ್ ಅಚೀವ್ಮೆಂಟ್. ಏನಂದರೆ ಆ ಬ್ರಿಟಿಷರನ್ನೇನು ಸಮರ್ಥಿಸಿದ್ದಾರೆ, ನಮ್ಮ ಹಿಂದೂಗಳನ್ನೇ ಬೈದುಬಿಟ್ರು. ಕಳ್ಳತನ ಮಾಡ್ತಾನೆ, ಅವರು ಬಾಗಿಲು ಹತ್ತಿರ ಹೊರಗೆ ಹೋದಾಗ ಯಾರೋ ಪೊಲೀಸ್ ಹಿಡ್ಕೊಂಡು, ಏನಪ್ಪ ಕಳ್ಳತನ ಮಾಡಿದ್ದು ಯಾಕೆ? ನಾನು ಹೇಳ್ತಾನೆ, ನಾನು ಮಾಡಲಿಲ್ಲ ಇದು. మరి ಏನಿದು ಅಂದರೆ, ತೋರಿಸ್ತೀನಿ ಬಾ ಎಂದು. ಇಗೋ ಈ ಮನೆಯಲ್ಲಿದ್ದಾರೆ ನೋಡಿ, ಇಗೋ ಅತ್ತೆನೋ ಸೊಸೆನೋ ಯಜಮಾನನೋ ಯಾರೊಬ್ಬರು ಇರುತ್ತಾರೆ, ಇವರೇ ನನಗೆ ಕೊಟ್ಟರು ದಾನ, ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಕಳ್ಳತನ ನನಗೆ ಗೊತ್ತಿಲ್ಲ, ಆದರೆ ಕಳ್ಳತನ ಆದರೆ ಅವರೇ ಕಳ್ಳರು. ಯಾರನ್ನು ಅರೆಸ್ಟ್ ಮಾಡಬೇಕೀಗ? ಇದು ನಮ್ಮ ಚರಿತ್ರೆ. ನಾಚಿಕೆ ಇಲ್ಲ ನಮ್ಮ ಜನರಿಗೆ. ಬ್ರಿಟಿಷರು ನಮ್ಮ ಗುರುಗಳ? ಎಷ್ಟು ಯೂನಿವರ್ಸಿಟಿಗಳಿವೆಯೋ ಆಲ್ ದಿಸ್ ಯೂನಿವರ್ಸಿಟಿ ನಾನು ಮುಚ್ಚಿಬಿಡ್ತೀನಿ. ನನಗೆ ಅಧಿಕಾರವಿದ್ದರೆ ಆಲ್ ದಿಸ್ ಯೂನಿವರ್ಸಿಟಿಗಳು ಮುಚ್ಚಿಬಿಡ್ತೀನಿ. ಇವೆಲ್ಲ ರಾಕ್ಷಸ ವಿದ್ಯಾಲಯಗಳು. ಆಲ್ ಯೂನಿವರ್ಸಿಟಿ ಮುಚ್ಚಿಬಿಡ್ತೀನಿ ನಾನು. ಎಲ್ಲವೂ ಹೊಸದು ಶುರುವಾಗಬೇಕು. ಈ ಲೆಕ್ಚರರ್ ಪ್ರೊಫೆಸರ್ಗಳೆಲ್ಲ ಬ್ರಿಟಿಷರ ಶಿಷ್ಯರೇ, ಮೆಕಾಲೆ ಶಿಷ್ಯರು, ಅಂಬೇಡ್ಕರ್ ಶಿಷ್ಯರೇ. ಮೋದಿ ಫಸ್ಟು ಅಂಬೇಡ್ಕರ್ ಶಿಷ್ಯ. ಇವರೆಲ್ಲರನ್ನು ಮೊದಲು ತೆಗೆದು ಬಿಡ್ತೀನಿ ನಾನು. ಆವಾಗ ನಮ್ಮ ಸಂಸ್ಕೃತಿ, ನಮ್ಮ ಶಾಸ್ತ್ರ, ನಮ್ಮ ದೃಷ್ಟಿ ಬರಲಿ. ಇದು ಎಲ್ಲಿ ಇಲ್ಲ. ನಾನು ಇವತ್ತು ಹೇಳಿದ್ದೀನಿ ನೋಡಿ, ನೀವು ಎಲ್ಲಿಯಾದರೂ ಕೇಳಿದ್ದೀರಾ? ಎಲ್ಲಾದರೂ ಓದಿದ್ದೀರಾ? మరి ಏಕೆ ಗೊತ್ತಾಗ್ತಾ ಇಲ್ಲ? ಇವತ್ತು ನಾನು ಇಷ್ಟೊತ್ತು ಹೇಳಿದ್ದೀನಿ, ನೀವು ಎಲ್ಲಿಯಾದರೂ ಕೇಳಿದ್ದೀರಾ, ಓದಿದ್ದೀರಾ ಯಾರಾದರೂ ಪ್ರವಚನಗಳು? మరి ಏಕೆ ಹೇಳ್ತಾ ಇಲ್ಲ? ಇವರೆಲ್ಲರೂ ಇಂಗ್ಲೀಷ್ ಮೀಡಿಯಮೇ, ಪ್ರವಚನಕಾರರೆಲ್ಲ ಇಂಗ್ಲೀಷ್ ಮೀಡಿಯಮೇ, ಇಂಗ್ಲೀಷ್ ಪುಸ್ತಕ ಓದ್ಕೊಂಡೇ ಬೇಡ ಅಂತ ಹೇಳ್ತಾರೆ. ಇವ್ರಿಗೇನು ಬರ್ತದೆ? ಪೂರ್ವಕಾಲದಲ್ಲಿ ಆಧ್ಯಾತ್ಮಿಕ ಪ್ರವಚನಕಾರರು ಅಂದರೆ ಅವ್ರಿಗೆ ಇಂಗ್ಲೀಷ್ ಏನು ಬರುತ್ತಿರಲಿಲ್ಲ. ನಾನು ನೋಡಿದಾಗ ಇಂಗ್ಲೀಷು ಬರುವ ಪ್ರವಚನಕಾರರೆಲ್ಲ ರಾಜಕಾರಣಿಗಳು, ಆಧುನಿಕ ಸಬ್ಜೆಕ್ಟುಗಳು, ಕಮ್ಯುನಿಸ್ಟ್ಗಳು ಇರುತ್ತಿದ್ದರು. ಆಧ್ಯಾತ್ಮಿಕ ಪ್ರವಚನಕಾರರಿಗೆ ಏನೋ ಒಂದೆರಡು ಮಾತುಗಳೇ ಹೇಳುವುದೇ ಹೊರತು ಯಾರಿಗೆ ಇಂಗ್ಲೀಷೇ ಬರುತ್ತಿರಲಿಲ್ಲ. ನಂತರ ನಾನು ಹಿರಿಯನಾದೆ. ಹಿರಿಯನಾದಾಗ ಎಲ್ಲೋ ಪ್ರವಚನಕ್ಕೆ ಹೋದರೆ ಅವರು ಅನೌನ್ಸ್ ಮಾಡ್ತಾರೆ, ಇವರು MA ಇಂಗ್ಲೀಷ್ ಲೆಕ್ಚರರ್ ಆಗಿ ರಿಟೈರ್ ಆಗಿದ್ದಾರೆ, ಇವರು ನಮ್ಮ ಇದು ಹೇಳ್ತಾರೆ ಅಂದ್ಕೊಂಡು. ಇವರು MA ಇಂಗ್ಲೀಷ್ ಪ್ರೊಫೆಸರು ನಮ್ಮ ರಾಮಾಯಣ ಹೇಳ್ತಾನ? ಈಗ ಅವರೆಲ್ಲ ಏನು ಅವರ ಹೆಸರೇನಪ್ಪ, ಮೋನಿಯರ್ ವಿಲಿಯಮ್ಸನ್ನು ಅವರನ್ನೇ ಕೋಟ್ ಮಾಡ್ತಾನೆ. ಇವನು ಹೀಗೆ ಹೇಳಿದ್ದಾನೆ. ಈಗ ಅವರೇ ರಾಮಾಯಣ ಕುರಿತು ಏನು ಹೇಳಿದ್ದಾರೆ ಅವರನ್ನೇ ಹೇಳ್ತಾನೆ. ಅಥವಾ ಮಧ್ಯದಲ್ಲಿ ಶೇಕ್ಸ್ಪಿಯರ್ ವಾಕ್ಯಗಳನ್ನು ಉದಾಹರಿಸ್ತಾನೆ. ಅಂದ್ಕೊಂಡೆ ಇದೇನು ರಾಮಾಯಣಪ್ಪ, ಶೇಕ್ಸ್ಪಿಯರ್ ವಾಕ್ಯಗಳು ಬರುತ್ತಾ ಇದೆ, ವಾಲ್ಮೀಕಿ ಇಲ್ಲ, ವ್ಯಾಸ ಇಲ್ಲ, ಕಾಳಿದಾಸ ಇಲ್ಲ, ಶೇಕ್ಸ್ಪಿಯರ್ ವಾಕ್ಯಗಳು ಬರ್ತಾ ಇವೆ, ಇದೇನು? ಆದರೂ ಅಷ್ಟು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅವರಿಗೇನೆಂದರೆ ಸ್ವಲ್ಪ ಸಂಸ್ಕೃತ ಬರುತ್ತಿತ್ತು. ಇಂಗ್ಲೀಷ್ ಆಗಿದ್ದರೂ ಸಂಸ್ಕೃತ ಸಾಹಿತ್ಯ ಕಲಿತು ಸಂಸ್ಕೃತವನ್ನು, ರಾಮಾಯಣವನ್ನು ಮಾತ್ರ ಸಾಂಪ್ರದಾಯಿಕವಾಗಿ ಕಲಿತುಕೊಂಡ. ಈಗ ಇನ್ನೊಂದು ಜನ್ರೇಷನ್ ನಡೆಯಿತು, ಇನ್ನೊಂದು ತಲೆಮಾರು. ಈಗ ಇವರಿಗೆ ಸಾಂಪ್ರದಾಯಿಕ ಗುರುಗಳು ಇಲ್ಲವೇ ಇಲ್ಲ.
ಈಗ ಇಂಗ್ಲೀಷ್ ಪುಸ್ತಕಗಳೇ ಓದುವುದು, ಯೂನಿವರ್ಸಿಟಿ ಪುಸ್ತಕಗಳು, ಇವೇ ಪುಸ್ತಕ ಓದೋದು. ಈಗ ಈ ಜನ್ರೇಷನ್ಗೆ ಈಗ ಇದೇ ಬರುವುದು. ಅವರು ಪ್ರವಚನದಲ್ಲಿ ಅರ್ಧ ಇಂಗ್ಲೀಷ್ ಮಾತುಗಳೇ ಬರುತ್ತವೆ, ಇಂಗ್ಲೀಷ್ ವ್ಯಾಖ್ಯಾನಕಾರರೇ ಉದಾಹರಿಸ್ತಾನೆ, ಇಂಗ್ಲೀಷೇ ಆಗಿಬಿಟ್ಟಿತು. ಈಗ ಅಂತೂ ರಾಮ ಅಂದರೆ ರಾಮ ಯಾವಾಗ ಹುಟ್ಟಿದ, ರಾಮ ಚಾರಿತ್ರಿಕ ವ್ಯಕ್ತಿ ಅಲ್ಲವ ಮೊದಲದು ಶುರು ಮಾಡ್ತಾರೆ. ಪ್ರವಚನ ಕೇಳಿದ್ದೀರಾ ನೀವು? ಟಿ ವಿಯಲ್ಲಿ ನೋಡಿ, ರಾಮನು ಚಾರಿತ್ರಿಕ ವ್ಯಕ್ತಿ ಅಲ್ಲವ ಮೊದಲದು ಶುರು ಮಾಡು. ವಾಲ್ಮೀಕಿ ಮಾತಾಡಿದ್ದಾನ? ಯಾರಾದರೂ ನಮ್ಮ ಶಾಸ್ತ್ರಕಾರರು ವಾಲ್ಮೀಕಿ ಚಾರಿತ್ರಿಕ ವ್ಯಕ್ತಿ ಅಲ್ಲವ? ಪ್ರೂಫ್ ಏನು? ರಾಮಾಯಣ ನಿಜವಾಗಿ ನಡೆಯುತ್ತಾ? ಮೊದಲು ಪ್ರೂಫ್ ನೀಡು. ರಾಮಾಯಣದಲ್ಲಿ ಹೇಳಿರುವ ಸದ್ಗುಣಗಳು, ಆಧ್ಯಾತ್ಮಿಕತೆ, ಭಕ್ತಿ ಕಲಿಯಪ್ಪ ಅಂದರೆ ರಾಮಾಯಣ ನಿಜವಾಗಿ ನಡೆಯುತ್ತಾ ಅಂದರೆ ಅದೇನರ್ಥ? ಏನಪ್ಪ ಇದು ಏನಿದು? ಎಲ್ಲಿ ಹೋಗ್ತಾ ಇದ್ದೀವಿ? ಇದು ಕ್ರಿಸ್ತ ಮಿಷನರಿ ಮೆಕಾಲೆ ಬುದ್ಧಿ. ಈಗ ನೋಡಿ, ರಾಮಾಯಣ ಯೂಟ್ಯೂಬ್ ಆನ್ ಮಾಡಿ ನೋಡು ನೀವು, ರಾಮಾಯಣ ಕುರಿತು ಎಲ್ಲ ಪ್ರಶ್ನೆಗಳು ಇವೆ. ರಾಮಾಯಣ ನಿಜವಾಗಿ ನಡೆಯುತ್ತಾ? ಎಷ್ಟು ವರ್ಷ ಹಿಂದೆ ನಡೆಯಿತು? ರಾಮಾಯಣ ನಿಜವಾ? ಎಷ್ಟು ಪ್ರಕ್ಷಿಪ್ತ ಇದೆ ಅಲ್ಲವೇ? ಈಗ ಈ 3 ಪಾಯಿಂಟೇ ಚರ್ಚೆಗಳು. ಬಟ್ ರಾಮಾಯಣದಲ್ಲಿರುವ ಸದ್ಗುಣವೇನು? ಟಿ ವಿ ರಾಮಾಯಣ ಬಂತು ನೋಡಿ, ಆವಾಗ ನಾನು ಋಷಿಕೇಶ್ ಆಶ್ರಮದಲ್ಲಿದ್ದೆ. ಆಗಾಗ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ಪ್ರಬುದ್ಧಾನಂದ ಸ್ವಾಮೀಜಿ ಪ್ರವಚನ ಕೇಳುವುದಕ್ಕೆ. ಹೋದಾಗ ಅಲ್ಲೇನೋ ಟಿ ವಿಯಲ್ಲಿ ರಾಮಾಯಣ ಬರುತ್ತಿತ್ತೋ, ಇಲ್ಲಿ ರಾಮಾಯಣ ಬರುತ್ತದೆ ಎಂದು ಅವರು ಹೇಳಿದ್ದಾರೆ. ಆಯಿತು, ಸ್ವಲ್ಪ ನೋಡ್ತಿದ್ವಿ. ಮತ್ತು ನಾವು ಋಷಿಕೇಶ್ನಲ್ಲಿ ಟಿ ವಿ ಏನಿರಲಿಲ್ಲ ಆಶ್ರಮದಲ್ಲಿ. ದಿಲ್ಲಿಗೆ ಬಂದಾಗ ಮಾತ್ರ ಸ್ವಲ್ಪ ನೋಡಿ ಹೋಗ್ತು. ಆವಾಗ ರಾಮಾಯಣ ಬರುತ್ತಿತ್ತು. ಕೆಲವು ವರ್ಷ ಆದ ನಂತರ ಮತ್ತೆ ನಾನು ಹೈದರಾಬಾದ್ಗೆ ಬಂದೆ. ಅಲ್ಲಿ ನೋಡಿದ್ದರೆ ಜನರು ರಾಮಾಯಣ ಟಿ ವಿಯಲ್ಲಿ ಬರುತ್ತಾ ಇದೆ, ಅಷ್ಟು ಚೆನ್ನಾಗಿರುತ್ತದ ಅಂದ್ಕೊಂಡೆ. ನನಗೇನೋ ಇಷ್ಟವಾಗಲಿಲ್ಲ. ನಾನು ನೇರಾಗಿ ರಾಮಾಯಣ, ವಾಲ್ಮೀಕಿ ಏನು ಅಧ್ಯಾತ್ಮ ರಾಮಾಯಣ, ಇನ್ನೇನು ತುಳಸಿ ರಾಮಾಯಣ, ನಾನು ಇದೇ ಓದಿದ್ದೆ, ನನಗಿದೇ ಇಷ್ಟವಾಗ್ತಿತ್ತು. ಅದರಲ್ಲಿ ಏನೂ ಇಲ್ಲ, ಸುಮ್ಮನೆ ಕಥೆ ತೋರಿಸ್ತಾನೆ ಅಷ್ಟೇ, ಘಟನೆಗಳು, ಡೈಲಾಗ್ಗಳು, ಅದರಲ್ಲಿ ಏನಿಲ್ಲ. ಈಗ ಜನರು ರಾಮಾಯಣ ಮುಗಿದ ನಂತರ ಪಕ್ಕಕ್ಕೆ ಕೂತಿದ್ದಾರೆ. ಸ್ವಾಮೀಜಿ ನೀವು ನೋಡ್ತೀರಾ ಅಂದರೆ ಆಯಿತು ನೋಡ್ತೀನಿ ಅಂತ. ರಾಮಾಯಣ ನೋಡಿದ ನಂತರ ಈಗ ಮುಗಿಯಿತು ರಾಮಾಯಣ, ಈಗ ಏನು ಮಾತಾಡ್ತಾರೆ? ರಾಮನಲ್ಲಿರುವಂಥ ಒಂದು ಸದ್ಗುಣ ಮಾತಾಡಲ್ಲ, ಒಂದು ತ್ಯಾಗ, ಒಂದು ವೈರಾಗ್ಯ, ಒಂದು ಭಕ್ತಿ, ಒಂದು ವಿನಯ, ನಿರಹಂಕಾರತ, ಇದೇನು ಮಾತಾಡಲ್ಲ. ಅವ್ರ ಮೇಕಪ್ ಚೆನ್ನಾಗಿದೆ, ಇವ್ರ ಡೈಲಾಗ್ ಚೆನ್ನಾಗಿದೆ, ಅಬ್ಬಾ ಇವ್ರ ಬಟ್ಟೆ ಚೆನ್ನಾಗಿದೆ, ಇವ್ರು ಹೇಗಿದ್ದಾನೆ, ಇದಾ ರಾಮಾಯಣ ಅಂದರೆ? ಇದೆ. ಅವ್ರ ಮೇಕಪ್ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ఇంకా ಸೀತೆಗೆ ಏನೇನು ಹೇಳ್ತಾರೋ, ಏನೋ ಆಭರಣ ಚೆನ್ನಾಗಿದೆ, ಇದೆ ರಾಮಾಯಣವಾ ಅಂದ್ಕೊಂಡು ಈ ಹುಚ್ಚು ಜನರು, ಇವರು ಇಂಡಿಯನ್ಸು, ಇವರು ಭಾರತೀಯರು ಹಿಂದೂಗಳ, ಈ ಮೂರ್ಖರೆಲ್ಲ ಹಿಂದೂಗಳ, ಹೀಗಾಗಿಬಿಟ್ರು. ಅಂದ್ಕೊಂಡೆ ನಾನು ಓದಿರುವ ರಾಮಾಯಣ ಬೇರೆ, ಇವರು ಓದುತ್ತಿರುವುದು ಬೇರೆ ರಾಮಾಯಣ. ಅಂದರೆ ರಾಮಾಯಣ ಅಲ್ಲ, ಆ ರಾಮಾಯಣ ಪಾತ್ರ ಧರಿಸಿರುವ ವ್ಯಕ್ತಿ ಹೇಗಿದ್ದಾನೆ ಅದು ಅವರು, ಆ ವ್ಯಕ್ತಿನೇ ಮಾತಾಡೋದು, ಅವರು ಮೇಕಪ್ ಮಾತಾಡೋದು ಅಷ್ಟೇ, ಅವರು ಡೈಲಾಗ್ ಮಾತಾಡೋದು. ಬಟ್ ರಾಮಾಯಣ ರಾಮ ಪಾತ್ರ ಯಾರಿಗೆ ಕಂಡು ಬರ್ತಾನೆ ಇಲ್ಲ, ಅವನೇ ಕರ್ತಾನೆ. ರಾಮಕೃಷ್ಣ ಕಂಡು ಬರ್ತಾ ಇಲ್ಲ, ಎಲ್ಲರಿಗೂ ಎನ್ ಟಿ ರಾಮರಾವೇ ಕಂಡು ಬರ್ತಾನೆ. ಇಲ್ಲ, ರಾಮನನ್ನು ಬಿಟ್ಟು ಎನ್ ಟಿ ರಾಮರಾವ್ ನೋಡೋದೇನು, ಕೃಷ್ಣನನ್ನು ಬಿಟ್ಟು ಎನ್ ಟಿ ರಾಮರಾವ್ ನೋಡೋದೇನು? ಈ ಮೂರ್ಖತನ ಏನಿದೆ? ಏನಪ್ಪ ರಾಮಕೃಷ್ಣ ಇಲ್ಲವಾ? ಈ ಪಾತ್ರಧಾರಿ ಮುಖ್ಯವಾಗಿ ಬಿಟ್ಟನ. ಅಂದರೆ ಯಾವುದು ಆಧ್ಯಾತ್ಮಿಕತೆ ಹೋಗಿಬಿಟ್ಟಿತು, ಲೌಕಿಕ ಬಹಿರ್ಮುಖತ, ಭೋಗಪರಾಯಣತ, ಮನೋರಂಜನ ಅಥವಾ ವ್ಯಾಪಾರ ಬುದ್ಧಿ, ಇದು ಆಗಿಬಿಟ್ಟು. ಇದು ಬಿಟ್ಟರೆ ನಿಜವಾದ ಆಧ್ಯಾತ್ಮಿಕತೆ. ಅದಕ್ಕೋಸ್ಕರ ವಿವಾಹ ಎನ್ನುವುದು ಇಲ್ಲಿ ನೋಡಿ ಒಂದು ಪವಿತ್ರತೆ ಇದೆ, ಪರಸ್ಪರವನ್ನು ಕಟ್ಟು ಹಾಕ್ತದೆ ಧರ್ಮ. ಅದು ನೋಡಿ, ವಿವಾಹಕ್ಕೆ ಅಲ್ಲಿ ಒಂದು ನಿಯಮ ಏನು? ಶಿವಧನುಸ್ಸನ್ನು ಯಾರು ಎತ್ತುತ್ತಾರೋ ಅಂದರೆ ಅಷ್ಟು ಪರಾಕ್ರಮಿಯಾಗಬೇಕು. ಅಂದರೆ ಏನು? ಒಂದು ಕ್ಷತ್ರಿಯನು ಒಂದು ರಾಜನ, ಇದೇನು ಹೋಯ್ತೆ ಮಧ್ಯದಲ್ಲಿ ನಿಂತು ಹೋಯ್ತು. ಟೈಮ್ ಆಯ್ತಾ ಏನು? ಇನ್ನೊಂದು 10 ನಿಮಿಷ, 5 ನಿಮಿಷ ಇದೆ ಅಲ್ಲವೇ? 53 ಮಿನಿಟ್ಸ್, ಒಂದು 5 ನಿಮಿಷ ಮತ್ತೆ ಶುರು ಮಾಡಲ್ಲ. ಏಕಿದೆ ಹೋಗ್ತಾ ಇದೆ? ಇಂಟರ್ನೆಟ್ಟೇ ಹೋಗ್ತದೆ. ಇಲ್ಲ, ಇಂಟರ್ನೆಟ್ ಇಲ್ಲ. ಇಂಟರ್ನೆಟ್ ನೋಡ್ತಾರೆ, ಇದೇ ಪ್ರಾಬ್ಲಮ್. ಹೋಗ್ತಾನೆ ಇರ್ತದೆ. ನಾನು ಹೇಳಿದ್ದೀನಲ್ಲ, ಸಂಬಂಧಗಳು. ಅದಕ್ಕೋಸ್ಕರನೇ ಮದುವೆ ಎನ್ನುವುದು ಒಂದು ಫಂಕ್ಷನ್ ಆಗಿ ಮಾಡಿದ್ದಾರೆ. ಒಂದು ಪೂಜೆ ಹೇಗೆ ಮಾಡ್ತಾರೋ, ನೀವು ಗೃಹ ಪ್ರವೇಶ ಹೇಗೆ ಮಾಡ್ತಾರೋ, ಮನೆ ಕಟ್ಟುವುದು, ಗೃಹ ಪ್ರವೇಶ ಮತ್ತು ಗೃಹದಲ್ಲಿ ವಾಸ, ಇವೆಲ್ಲವೂ ಒಂದು ಪವಿತ್ರ ಕಾರ್ಯಗಳೇ. ಅಂದರೆ ಒಂದು ಸ್ಥೂಲ ಅವಶ್ಯಕತೆಗಳು, ಇಂದ್ರಿಯ ಮಟ್ಟ, ಐಂದ್ರಿಯಕ ಸುಖ, ಸ್ವಲ್ಪ ವಿಷಯ ಭೋಗ, ಮಮಕಾರ ಸ್ವಲ್ಪ ಇರುತ್ತದೆ ಸ್ವಲ್ಪ ಮಟ್ಟಿಗೆ. ಬಟ್ ಅದರ ಜೊತೆಗೂ ಸ್ವಲ್ಪ ಪವಿತ್ರತಾ ಇರಬೇಕು, ಅದು ಸೇರಿಸಬೇಕು, ಅದು ಪ್ರಧಾನವಾಗಬೇಕು. ಕ್ರಮೇಣ ನಿಧಾನವಾಗಿ ಅದು ಹೆಚ್ಚಾಗ್ತಾ ಇರಬೇಕು. ಇದು ಆಧ್ಯಾತ್ಮಿಕತೆ, ಇದು ಸಂಸ್ಕೃತಿ, ಇದು ಜೀವನ.
ಅದಕ್ಕೋಸ್ಕರ ಇದ್ದರು ಸಂಬಂಧವನ್ನು ಒಂದು ಕ್ಷತ್ರಿಯ ಆಗಬೇಕಂದ್ರೆ ಅವರಿಗೆ ಪರಾಕ್ರಮ ಪ್ರಧಾನ. ಒಳ್ಳೆಯ ಪರಾಕ್ರಮ ಇದ್ದರೆ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡೋಕ್ಕಾಗುತ್ತದೆ. ಅದಕ್ಕೋಸ್ಕರ ಶಿವಧನುಸ್ಸಿಟ್ಟ ಇದನ್ನು ಯಾರು ಎತ್ತುತ್ತಾರೋ ಅಂಥ ದೊಡ್ಡವರೇ ಪರಾಕ್ರಮಿ ಆಗಬೇಕು, ಉತ್ತಮ ಗುಣ ಸಂಪನ್ನನಾಗಬೇಕು. ವಿಶ್ವಾಮಿತ್ರನು ಕರ್ಕೊಂಡು ಹೋಗಿ ಆ ಶಿವಧನುಸ್ಸು ಎತ್ತುವಕ್ಕೆ ಆಜ್ಞೆ ಕೊಡ್ತಾನೆ. ಆ ಶಿವಧನುಸ್ಸು ಎತ್ತಿದಾಗ ಅವಾಗ ಮದುವೆ. ಆವಾಗ ಇದರಲ್ಲಿ ಈ ಏನದು ಬಾಲಕಾಂಡದಲ್ಲಿ ಹೇಳಲ್ಲ, ಸೀತಾ ಮತ್ತೊಂದು ಕಡೆ ಹೇಳ್ತಾರೆ, ಅನಸೂಯಕ್ಕಿ ನಿಮ್ಮ ಮದುವೆ ತುಂಬ ದೊಡ್ಡದಾಗಿ ಘನವಾಗಿ ನಡೆಯುತ್ತಂತೆ, ವೈಭವವಾಗಿ ಹೇಳು ಎಂದು ಹೇಳಿದರೆ ಆವಾಗ ಸೀತಾ ತನ್ನ ಮದುವೆ ಸಂದರ್ಭವೆಲ್ಲ ಒಂದು ಐ ಥಿಂಕ್ 10-20 ಶ್ಲೋಕಗಳಲ್ಲಿ ಅನಸೂಯಕ್ಕಿ ವರ್ಣನೆ ಮಾಡ್ತಾಳೆ. ಆ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಏನು ಹೇಳ್ತಾರೆ, ಆ ಶಿವಧನುಸ್ಸು ಎತ್ತಿದ ನಂತರ ಮೊದಲು ಪ್ರತಿಜ್ಞೆ ಇತ್ತು, ಯಾರು ಶಿವಧನುಸ್ಸು ಎತ್ತುತ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೀನಿ ಎಂದು ದಶರಥ ಅನೌನ್ಸ್ಮೆಂಟ್. ಅವರು ಶಿವಧನುಸ್ಸು ಎತ್ತಾರೆ. ಈಗ ಸೀತೆಯನ್ನು ಕರ್ಕೊಂಡು ಬರ್ತಾರೆ, ಇದಿಗೋ ಪುಷ್ಪಮಾಲ ಹಾಕ್ತೀವಿ ಅಂದರೆ ರಾಮ ತಗೊಂಡಿಲ್ಲ, ಆಕ್ಸೆಪ್ಟ್ ಮಾಡಲಿಲ್ಲ. ಏಕೆ? ನಮ್ಮ ಅಪ್ಪ ಒಪ್ಪಬೇಕು. ಅಪ್ಪ ಯಾರಿಗೆ ನನ್ನನ್ನು ಮದುವೆ ಮಾಡ್ಕೊಳ್ತಾರೋ ಅವರನ್ನೇ ಒಪ್ಕೊಳ್ತೀನಿ, ನಾನು ಒಪ್ಪಲ್ಲ ಹೇಳ್ತಾರೆ. ಸೀತೆ ಇದನ್ನು ಗರ್ವದಿಂದ ಹೇಳ್ತಾರೆ. ನೋಡಿ, ತಾನು ಜನಕನ ನಿಯಮಕ್ಕೆ ಅನುಗುಣವಾಗಿ ಶಿವಧನುಸ್ಸು ಎತ್ತಿರುವುದರಿಂದ ಅವರು ವಿವಾಹಕ್ಕೆ ಯೋಗ್ಯನಾಗಿದ್ದಾನೆ. ಆದರೆ ಅವರು ಒಪ್ಪಲಿಲ್ಲ. ನಮ್ಮ ಅಪ್ಪ ಅನುಮತಿ ಕೊಡಬೇಕು, ಅಪ್ಪ ಆಜ್ಞೆ ಕೊಟ್ಟರೆ ನಾನು ಮಾಡ್ಕೊಳ್ತೀನಿ ಅಂದರೆ ಜನಕ ಇವರೆಲ್ಲರೂ ಇನ್ನೂ ಹೆಚ್ಚಿನ ಸಂತೋಷ ಪಟ್ಕೊಂಡರಂತೆ. ಅಬ್ಬಾ ಎಷ್ಟು ಬುದ್ಧಿವಂತ, ಎಷ್ಟು ಸಂಸ್ಕಾರವಂತ, ಅಪ್ಪ ಅಂದರೆ ಎಷ್ಟು ಆದರ ಎಂದು ತಕ್ಷಣವೇ ಅಪ್ಪನಿಗೆ ನ್ಯೂಸ್ ಕಳಿಸ್ತಾರೆ. ಅಪ್ಪನೇ ಬರ್ತಾನೆ, ಆಯಿತು ಅಂದರೆ ಆವಾಗ ಒಪ್ಕೊಳ್ತಾನೆ. ಇದು ಸೀತಾ ಸ್ವಯಂ ತನ್ನ ಬಾಯಿನಿಂದ ಹೇಳ್ತಾನೆ. ಅಂದರೆ ಸಂಬಂಧಗಳಲ್ಲಿ ದೊಡ್ಡವರ ಅನುಮತಿ ಬೇಕು. ಅಂದರೆ ಸಂಬಂಧಗಳಿಗೆ ಒಂದು ರೆಸ್ಪೆಕ್ಟು, ಒಂದು ಆದರ, ಒಂದು ಪೂಜ್ಯತೆ ಇರಬೇಕು. ಏಕೆಂದರೆ ಸಂಬಂಧವನ್ನು ನಿರ್ವಹಿಸುವುದು ಸುಲಭವಲ್ಲ. ಅದರಲ್ಲಿ ರಾಗ ದ್ವೇಷ ಅಭಿಮಾನ ಅಹಂಕಾರಗಳು ಎಷ್ಟೋ ಬರುತ್ತವೆ. ಇವು ರಾಗ ದ್ವೇಷ ಅಭಿಮಾನ ಅಹಂಕಾರಗಳು ಬಂದರೆ ಸಂಬಂಧ ನಿರ್ವಹಿಸುವುದು ಕಷ್ಟ, ಭಯಂಕರ ಕಷ್ಟವಾಗ್ತದೆ. ಯಾವಾಗ ಧರ್ಮ, ಶ್ರದ್ಧಾ, ಭಕ್ತಿ, ಒಂದು ಆದರ, ಒಂದು ಪೂಜ್ಯ ಭಾವ ಇರುತ್ತದೋ ಕಷ್ಟಗಳನ್ನು ಸಹಿಸಿಕೊಳ್ಳುವುದಾಗುತ್ತದೆ. ಇಲ್ಲದಿದ್ದರೆ ಆಗಲ್ಲ, ಕಷ್ಟ ಸಹಿಸುವುದಾಗಲ್ಲ. ಒಂದು ಕಡೆ ಶಂಕರಾಚಾರ್ಯರು ಹೇಳ್ತಾನೆ, ಕೋಪ ಬಂದರೆ, ರಾಗದ್ವೇಷ ಇದ್ದರೆ ಗುರುವನ್ನೇ ಬೈಯುತ್ತಾನೆ ಶಿಷ್ಯ ಎಂದು ಶಂಕರಾಚಾರ್ಯರು ಹೇಳ್ತಾರೆ ಭಾಷ್ಯದಲ್ಲಿ. ಅದಕ್ಕೋಸ್ಕರ ಬಹಳ ಶ್ರದ್ಧಾಭಕ್ತಿ ಇರಬೇಕು. ಗುರು ಶಿಷ್ಯರ ಸಂಬಂಧ ಶ್ರದ್ಧಾಭಕ್ತಿಮಯವಾಗಿರಬೇಕು. ಏಕೆ? ಎಲ್ಲೋ ಒಂದು ಕಡೆ ಏನೋ ಆಗುತ್ತದೆ, ಇಬ್ಬರಿ ಮಧ್ಯ ಕೋಪ ಬರುತ್ತದೆ, ಜಗಳ ಆಗಿಬಿಡ್ತದೆ. ಅದು ಆಗಬಾರದು ಅಂದರೆ ನಿಜವಾದ ಶ್ರದ್ಧಾಭಕ್ತಿ ಇದ್ದರೆ ಸಂಬಂಧ ಮೇಂಟೈನ್ ಆಗುತ್ತದೆ. ಸಂಬಂಧ ನಿರ್ವಹಿಸಿದ್ದರೆ ಆಧ್ಯಾತ್ಮಿಕ ಉಪದೇಶ ಮುಂದುವರಿಯುತ್ತದೆ, ನಡೆಯುತ್ತದೆ. ಇಲ್ಲದಿದ್ದರೆ ಯಾವ ಇಬ್ಬರಿ ಮಧ್ಯ ಸಂಬಂಧ ಏನೋ ಒಂದು ಧರ್ಮ ಬುದ್ಧಿ, ಒಂದು ಉಪಾಸನ, ಇಬ್ಬರಿ ಮಧ್ಯ ಸಂಬಂಧವು ಧರ್ಮ ಇರಬೇಕು, ಉಪಾಸನ ಆಗಬೇಕು. ಅದೊಂದು ಉಪಾಸನೆ. ಇಬ್ಬರಿ ಮಧ್ಯ ಸಂಬಂಧವೇ ಒಂದು ಉಪಾಸನ ಆಗಲೇಬೇಕು. ಉಪಾಸನ ಆಗದಿದ್ದರೆ ಆ ಸಂಬಂಧ ನಿಲ್ಲಲ್ಲ, ಮೇಲೆ ಆಗ್ತದೆ, 2 ದಿವಸಕ್ಕೆ ಹೋಗ್ಬಿಡ್ತದೆ. ಅಥವಾ ಇಬ್ಬರಿಗೆ ಸ್ವಾರ್ಥ ಇದ್ದರೆ ನಡೆಯುತ್ತದೆ, ಅವರಿಂದ ಇವರಿಗೆ, ಇವರಿಂದ ಅವರಿಗೆ. ಅದು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ, ಕೆಲವು ದಿವಸ ನಂತರ ಅದು ಹೋಗುತ್ತದೆ. ಏನೋ ತಪ್ಪರ್ಥ ಮಾಡಿಕೊಳ್ಳುವುದು, ಏನೋ ಪರಸ್ಪರ ಅಭಿಪ್ರಾಯ ಭೇದ ಬರುವುದು, ಏನೋ ಜಗಳ ಬರುವುದು, ಮುಗಿದು ಹೋಗ್ತದೆ. ಕೋಪ, ದ್ವೇಷ ಮತ್ತೆ ಅದು. ಸಂಬಂಧಗಳು ಪವಿತ್ರವಾಗಬೇಕಂದರೆ ಒಂದು ಧರ್ಮ ಇರಬೇಕು, ಒಂದು ಉಪಾಸನ ಇರಬೇಕು. ಇಬ್ಬರಿ ಮಧ್ಯ ಪರಸ್ಪರ ಉಪಾಸನ. ಪತಿ ಪತ್ನಿಯನ್ನು ಉಪಾಸನ ಮಾಡಬೇಕು, ಪತ್ನಿ ಪತಿಯನ್ನು ಒಂದು ಉಪಾಸನ, ಒಂದು ದೇವತಾ ರೂಪವಾಗಿ ನೋಡಬೇಕು. ಆವಾಗಲೇ ಅಭಿಮಾನ ಅಹಂಕಾರ ಪಕ್ಕಕ್ಕಿಟ್ಟು ಆಗಿರುವ ಕಷ್ಟ ಸುಖಗಳು ಸಹಿಸ್ಕೊಳ್ತಾರೆ. ಅದು ಉಪಾಸನೆ ಆಗಬೇಕು. ಅದಕ್ಕೋಸ್ಕರ ಇಲ್ಲಿಯೇ ಹೇಳ್ತಾರೆ, ಇಯಂ ಸೀತಾ ಮಮ ಸುತ ಸಹಧರ್ಮಚರಿ ಭವ. ಧರ್ಮಚಾರಿ ಅಂದರೆ ನಿಮ್ಮ ಜೊತೆಗೆ ಇಬ್ಬರು ಸೇರಿಕೊಂಡು ಧರ್ಮ ಆಚರಿಸ್ತಾರೆ. ಅಂದರೆ ಇಬ್ಬರು ಒಟ್ಟಾಗುವುದು ಧರ್ಮಕ್ಕೋಸ್ಕರ ಅಷ್ಟೇ ಹೊರತು ಪರ್ಸ್ನಲಿ ನಮ್ಮಿಬ್ಬರಿಗಿಷ್ಟ ಯಾರು ಇದ್ದರೆ, ನಮ್ಮ ಅಮ್ಮ ಅಪ್ಪ ಇಷ್ಟ ಆದರೇನೋ, ಯಾರು ಆಗದಿದ್ದರೇನು, ಸಮಾಜ ಒಪ್ಕೊಂಡ್ರೇನೇನು, ನಮ್ಮಿಬ್ಬರಿಗಿಷ್ಟ ನಾವಿರ್ತೀವಿ, ನಮ್ಮಿಬ್ಬರಿಗೆ ಯಾವ ಇಷ್ಟವಿಲ್ಲೋ ಆವಾಗ ಬಿಟ್ಟು ಹೋಗ್ತೀವಿ ಅಷ್ಟೇ. ಅದೆಲ್ಲ ನಮ್ಮಿಬ್ಬರದೇ ಇಷ್ಟ ಅಲ್ಲ. ಇಲ್ಲಿ ನೋಡಿ, ಸಹಧರ್ಮಚರಿ ಸವ ಅಂದರೆ ದೇವತರು ಒಪ್ಪುತ್ತಾರೆ, ಅಮ್ಮ ಅಪ್ಪ ಒಪ್ಪುತ್ತಾರೆ, ಸಮಾಜ ಒಪ್ಪುತ್ತದೆ. ಈ 2 ಕುಟುಂಬಗಳು, 2 ವಂಶಗಳು, 2 ಕುಟುಂಬಗಳು, 2 ವಂಶಗಳು, 2 ವಂಶಗಳು, ಕೊನೆಗೆ ದೇವತರು ಆಶೀರ್ವಾದ ಮಾಡ್ತಾರೆ.
ಅದಕ್ಕೋಸ್ಕರನೇ ಮತ್ತೆ ಅಲ್ಲಿ ಅಗ್ನಿ ಪರೀಕ್ಷಾ ಸಮಯದಲ್ಲಿ ದೇವತೆರೆಲ್ಲ ಬರುತ್ತಾರೆ. ನಾವು ಆಶೀರ್ವಾದ ಮಾಡಿ ನಿಮಗೆ ಮಾಡಿರುವ ಮದುವೆ ನಾವೇ ಅದನ್ನು ಪುನರುದ್ಧಾರ ಮಾಡಿ ನಾವೇ ಮತ್ತೆ ಅದನ್ನು ಇರಿಸಬೇಕು. ಏನಾದರೂ ಮತಭೇದ ಬಂದರೆ ಮತ್ತೆ ದೇವತೆರೆಲ್ಲ ಆಶೀರ್ವಾದ ಮಾಡಿ ಮತ್ತೆ ಜನರೆಲ್ಲ ಆಶೀರ್ವಾದ ಮಾಡಿ ನೀವು ಒಟ್ಟಾಗಿರಬೇಕು, ನೀವೇನು ಜನರು ನಾವು ಯಾರೂ ವಿರೋಧ ಆಗಲ್ಲ ಎಂದು ಒಪ್ಕೊಂಡು ಮತ್ತೆ ಅವರನ್ನು ಮಾಡಿ ಕಂಟಿನ್ಯೂ ಮಾಡ್ತಾರೆ. ಅಂದರೆ ಸಂಬಂಧದಲ್ಲಿ ಒಂದು ಪವಿತ್ರತೆ, ಒಂದು ಉಪಾಸನೆ ಆಗಬೇಕು. ಇಡೀ ಅಂದರೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಜೀವನವೇ ಒಂದು ಉಪಾಸನ. ನಮ್ಮ ಶಾಸ್ತ್ರ ಹೇಳ್ತದೆ ಕುಟುಂಬ ಒಂದು ಉಪಾಸನ. ತಾಯಿ ತಂದೆ ದೇವರು, ಮಿಕ್ಕ ಜನರೆಲ್ಲ ಸೇವಕರು. ಸೇವಕರೆಂದರೆ ಉಪಾಸಕರು, ಭಕ್ತರು ಭಗವಂತ. ಮತ್ತು ರಾಜರು ಭಗವಂತ, ಸಮಾಜ ಭಕ್ತರು. ರಾಜರು ಸಮಾಜಕ್ಕೆ ಸಂಬಂಧ. ಗುರು ಶಿಷ್ಯರ ಮಧ್ಯೆ ಅದು ಒಂದು ಉಪಾಸನ. ಶಿಷ್ಯನು ಗುರುಗಳಿಗೆ ಉಪಾಸನೆ ಮಾಡ್ತಾನೆ. ಗುರು ಶಿಷ್ಯನಿಗೇನು ತನ್ನ ಋಣ ತೀರಬೇಕಂದರೆ ಯಾವ ಶಿಷ್ಯನನ್ನು ಹಿಡ್ಕೊಂಡು ತಾನು ಕಲಿತಿರುವ ವಿದ್ಯೆ ಇನ್ನೊಬ್ಬರಿಗೆ ಶಿಷ್ಯನಿಗೆ ಹೇಳಿಕೊಟ್ಟರೆ ತನ್ನ ಧರ್ಮ ಪೂರ್ತಿ ಆಗುತ್ತದೆ. ಇಲ್ಲದಿದ್ದರೆ ಬ್ರಹ್ಮರಾಕ್ಷಸನಾಗುತ್ತಾನೆ. ತಾನು ಕಲಿತುಕೊಂಡಿರುವ ವಿದ್ಯೆ ಒಳ್ಳೆಯ ಶಿಷ್ಯನನ್ನು ಹುಡುಕೊಂಡು ಅವರಿಗೆ ಹೇಳಿ ಹೋಗಬೇಕು. ಹೇಳದೆ ಹೋಗಿಬಿಟ್ಟರೆ ಬ್ರಹ್ಮರಾಕ್ಷಸನಾಗ್ತಾನೆ. ಪಾಪ ಅವನಿಗೆ, ಇನ್ನೊಬ್ಬರಿಗೆ ಹೇಳಲೇಬೇಕು. ಇದು ಅವನಿಗೆ ಧರ್ಮ. ಗುರುವಿಗೆ ಅದು ಧರ್ಮ. ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಹೇಳುತ್ತಿದ್ದರು, ಯಾವ ಗುರುವನ್ನು ಕೇಳಿದರೆ ಅವರು ಹೇಳ್ತಾರೋ ಅಲ್ಲವೋ ಬೇಜಾರು ಮಾಡಿಕೊಳ್ಳಬೇಡ, ಕೇಳು ಅಂದರೆ ಅವರು ಹೇಳ್ತಾರೆ. ಏಕೆ? ಹೇಳುವುದವರ ಧರ್ಮ. ಹೇಳದಿದ್ದರೆ ಅವರಿಗೆ ಪಾಪ, ಅವರು ಹೇಳ್ತಾನೆ. ಈ ಕಾಲದಲ್ಲಿ ಹಣಗೋಸ್ಕರ ಹೇಳಿದರೆ ಹೋಯಿತು, ಪವಿತ್ರತನೇ ಹೋಯಿತು, ಸಂಬಂಧಗಳೆಲ್ಲ ವ್ಯಾಪಾರ ಆಗಿಬಿಟ್ಟಿದೆ. ಪೂರ್ವಕಾಲದಲ್ಲಿ ಯಾವುದೇ ವಿದ್ಯೆ ನಿಮಗೆ ಯೋಗ್ಯತೆ ಇಲ್ಲದಿದ್ದರೆ ಅವರು ಸಂಕೋಚ ಮಾಡ್ತಾರೆ, ಟೈಮ್ ವೇಸ್ಟು, ಇವರಿಗೆ ಅರ್ಥವಾಗಲ್ಲ ಅದೆಲ್ಲ ಎಂದು. ಬಟ್ ಅಧಿಕಾರವಿದೆ, ಯೋಗ್ಯತೆ ಇದೆ ಅಂದರೆ ಅವಶ್ಯವಾಗಿ ಹೇಳ್ತಾರೆ. ಟೈಮ್ ಇಲ್ಲದಿದ್ದರೆ ಸ್ವಲ್ಪ ಏನೋ ಟೈಮ್ ಮಾಡಿಕೊಂಡು ಅಥವಾ 4 ದಿವಸ ಕಾಯು, ನಾನು ನೋಡ್ತೀನಿ, ಏನೋ ಅಡ್ಜಸ್ಟ್ ಮಾಡಿಕೊಂಡು ಫ್ರೀ ಟೈಮ್ ಮಾಡಿಕೊಂಡು ನಿಮಗೆ ಹೇಳ್ತಾನೆ. ಈ ಟೈಮ್ ಆಗಲ್ಲಪ್ಪ, ಏನೋ ಸಂದೆಗೋ ಯಾವಾಗಲೋ ಈ ಟೈಮ್ ಮಾಡಿಕೊಂಡು ನಿಮಗೆ ಹೇಳ್ತಾನೆ. ಯಾರು ಕೇಳಿದ್ದರೆ ಅವ್ರು ನಿರಾಕರಿಸಲ್ಲ. ಅದು ನಮ್ಮ ಶಾಸ್ತ್ರ. ಏಕೆ? ಅದೊಂದು ಧರ್ಮ ಒಂದು. ಆದ್ದರಿಂದ ಪ್ರತಿಯೊಬ್ಬರಿಗೆ ತಮ್ಮ ತಮ್ಮ ಧರ್ಮ ಅದೊಂದು ಉಪಾಸನ ಮಾಡಿಬಿಟ್ಟರು. ಆ ಉಪಾಸನೆಗಳಿಂದ ಅವ್ರು ನಿರಾಕರಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ಮದುವೆಗೆ ಬಂದಿದ್ದರೆ ಆಧಾರವಾಗಿ ನೋಡಬೇಕೆಲ್ಲರನ್ನು, ಅಪಮಾನ ಮಾಡಬಾರದು. ಏಕೆ? ಅದೊಂದು ಉಪಾಸನ, ಅದೊಂದು ಭಕ್ತಿ, ಅದೊಂದು ಧರ್ಮ. ಅತಿಥಿ ಬಂದರೆ ಅಪಮಾನ ಮಾಡಬಾರದು. ಅವ್ರು ಏನು ಕೆಟ್ಟವರಾಗಿದ್ದರೂ ತೊಂದರೆ ಕೊಟ್ಟರೂ ಪರವಾಗಿಲ್ಲ, ಈ ನಿಮಿತ್ತವಾದ ಆದರೂ ಮರೆತು ಹೋಗಿ ಕಷ್ಟಗಳನ್ನು ಅಪಮಾನಗಳನ್ನು ಮರೆತು ಹೋಗಿ ಅದರ ಆಧಾರ ಮಾಡು. ರಾಗದ್ವೇಷಗಳನ್ನು ಬಿಡು. ಅದೇ ಒಂದು ಶ್ರದ್ಧಾಭಕ್ತಿ ಬರಲಿ. ಅತಿಥಿ ಬರಲಿ. ಅತಿಥಿ ಬಂದರೆ ಅವರು ಶತ್ರುವಾಗಿ ಬಂದರೂ ಆ ಸಮಯದಲ್ಲಿ ಮಾತ್ರ ಶತ್ರುತ್ವ ಮರೆತು ಹೋಗಿ ಆಧರಿಸು. ಈಗ ಇದು ನಿಮಗೆ ಕರ್ಮಯೋಗ, ಇದು ಸದ್ಬುದ್ಧಿ ಕಲಿಯೋದು. ಹಾಗೆ ಹೇಗಾದರೂ ಮನುಷ್ಯ ಸಂಬಂಧಗಳಲ್ಲಿ ಧರ್ಮ ಇರಬೇಕು, ಅದಕ್ಕೋಸ್ಕರ ಸಹಧರ್ಮಚರಿ ಭವ ಪಾಣಿಗೃಹೀಶ್ವ ಪಾಣಿನ ಎಂದು ಹೇಳ್ತಾನೆ. ಹೀಗೆ ವಿವಾಹದಲ್ಲಿಯೂ ಒಂದು ಉಪಾಸನಾ ಸಂಬಂಧ ಇದೆ. ರಾಜನಿಗೆ ಪ್ರಜೆಗಳಿಗೆ ಒಂದು ದೇವತಾ ಸಂಬಂಧ. ರಾಜರು ದೇವತಾ ಅಂದರೆ ಅರ್ಥವೇನು? ರಾಜ ಪರಿಪಾಲನೆ ಮಾಡಬೇಕಾದರೆ ಕೆಲವು ನಿಯಮಗಳು ಮಾಡಬೇಕಾಗ್ತದೆ. ಜನರು ತಪ್ಪಿಸ್ಕೊಳ್ತಾರೆ. ಏಕೆ? ರಾಜ ಇಡೀ ಸಮಾಜವನ್ನು, ಇಡೀ ದೇಶವನ್ನು ನೋಡಬೇಕಾಗ್ತದೆ. ಇಡೀ ದೇಶಕ್ಕೆ ಕಾನೂನು ಮಾಡ್ತಾನೆ. ಪ್ರಜೆಗಳು ಏನು ನೋಡ್ತಾರೆ? ತಮ್ಮ ವ್ಯಕ್ತಿಗತ ಸೌಕರ್ಯ ನೋಡ್ಕೊಳ್ತಾರೆ. ನಮಗೆ ಇಷ್ಟವಿಲ್ಲ ಅಂದರೆ ರಾಜನಿಂದ ನಾವು ಮಾಡಲ್ಲ ಹೇಳ್ತಾರೆ. ರಾಜನನ್ನು ನೀವು ಬೈದರೆ ಪಾಪ, ಗೊತ್ತಾ? ಶಾಸ್ತ್ರ ಹೇಳ್ತದೆ ರಾಜನಿಂದ ಇದು ಪಾಪ. ಮನು ಹೇಳ್ತಾನೆ, ವ್ಯಾಸ ಹೇಳ್ತಾನೆ, ಶಾಂತಿ ಪರ್ವದಲ್ಲಿ ಹೇಳ್ತಾನೆ, ಮಹಾಭಾರತದಲ್ಲಿ ಎಲ್ಲ ಕಡೆ ಹೇಳಿದೆ. ರಾಜನಿಂದ ಎನ್ನುವುದು ಪಾಪ, ಮಾಡಬಾರದು. ಅಂದರೆ ಅವರು ಧರ್ಮಾತ್ಮನಾಗಿದ್ದರೆ ಅವರು ಮಾಡಿರುವ ಕಾನೂನು ನಿಮಗೆ ಕಷ್ಟವೆನಿಸಿ ಅಬ್ಬಾ ಈಗ ಏನು ಹೇಳಬಾರದು. ಅವರು ಕಾನೂನು ಆಗಿದ್ದರೆ ಒಪ್ಪಲೇಬೇಕು. ಹೀಗೆ ಈ ತರಹ ಸಂಬಂಧಗಳನ್ನು ಒಂದು ಉಪಾಸನ ಮಾಡಿಬಿಟ್ಟರು. ಅದಕ್ಕೋಸ್ಕರ ಒಂದು ಜೀವನವೇ ಒಂದು ಉಪಾಸನ, ವಿಶ್ವರೂಪ ಉಪಾಸನ. ಇದು ಆಧ್ಯಾತ್ಮಿಕ ಸಾಧನ. ಆಯಿತಾ? ಸಾಕು, 1 ಗಂಟೆ ಆಯಿತು, ಸಾಕು. ಐ ಥಿಂಕ್ ಬಾಲಕಾಂಡ ಮುಗಿಸ್ಬಿಟ್ಟೆ. ಬಾಲಕಾಂಡದಲ್ಲಿ ಕಥೆ ಹೇಳಬೇಕಾ? ಕಥೆ ನಿಮಗೆ ಗೊತ್ತು. ಅದು ಕಥೆ ಯಾವಾಗ ಹೇಳ್ತೀನಿ ಅಂದರೆ ಒಂದೊಂದು ಅಧ್ಯಾಯ ಇಟ್ಕೊಂಡು ಪೂರ್ತಿ ಡೀಟೇಲ್ ಏನುವಾಗ ಕಥೆ ಹೇಳ್ತೀನಿ. ಕಥೆ ನಿಮಗೆ ಗೊತ್ತು. ಒಂದು ಕೆಲವು ಆ ಕಥೆಯಲ್ಲಿರುವ ಕೆಲವು ಕಲಿಯತಕ್ಕ ನಿಗೂಢ ವಿಷಯಗಳು ಹೇಳಿದ್ದೇನೆ. ಕಥೆ ಬೇಡ. ಈಗ ನಾಳೆನಿಂದ ಅಯೋಧ್ಯಾಕಾಂಡ. ಅಯೋಧ್ಯಾಕಾಂಡದಲ್ಲಿ ಪಟ್ಟಾಭಿಷೇಕ ತಯಾರಿ. ಅದಕ್ಕೆ ಮತ್ತೆ ಅಂದರೆ ಸುಖವು ಹೇಗೆ ಬರುತ್ತದೋ ದುಃಖವು ಜೀವನದಲ್ಲಿ ಭಾಗವೇ, ಅದು ಸಾಧನವೇ. ದುಃಖ ಬಂದಾಗ ನಾವು ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಹೇಗೆ ಸಹಿಸ್ಕೊಳ್ತೀವಿ, ಹೇಗೆ ಅದನ್ನು ಎದುರಿಸಿ ಅದನ್ನು ಪರಿಹಾರ ಮಾಡಿ ಬರೆಯುತ್ತೀವಿ, ಹೇಗೆ ಅದು ಬೇಕು. ಅದರಿಂದಲೇ ಎಷ್ಟೋ ವಿಷಯಗಳನ್ನು ಕಲಿತುಕೊಳ್ತೀವಿ. ಅದೊಂದು ತಪಸ್ಸಾಗುತ್ತದೆ.
ಅದು ಆಗಬೇಕು. ಅದಕ್ಕೋಸ್ಕರ ರಾಮಾಯಣ ಅಂದರೆ ರಾಮನದೇ ಅಲ್ಲ, ನಮ್ಮೆಲ್ಲರ ಜೀವನನೇ, ನಮ್ಮೆಲ್ಲರ ಉಪಾಸನ, ನಮ್ಮೆಲ್ಲರ ಸಾಧನ. ಆ ರೂಪವಾಗಿ ಹೇಳಬೇಕು. ಯಾರೋ ಒಂದು ಚರಿತ್ರದ ಈಗೇನು ವಿದೇಶಿಯರು ಏನು ಹೇಳಿದ್ದಾರೆ, ವಿದೇಶಿಯರು ಬಂದು ರಾಮಾಯಣ ನಮ್ಮ ಸಾಧನ ಗ್ರಂಥ ಎಂದು ಇಟ್ಕೊಳ್ಳಲ್ಲ. ಅದು ವಿದೇಶಿಯರು ಭಾರತೀಯರದಂತೆ ಕಥೆ ಅಂತೆ, ಅವರು ಪ್ರಾಚೀನ ಕಥೆ ಅಂತೆ. ಕಥೆ ನೋಡೋಣ. ಪ್ರಾಚೀನ ಕಥೆ ಒಂದು ಹಿಂದಿನ ಕಾಲದಲ್ಲಿ ನಡೆದಿದ್ದು ಅಷ್ಟೇ. ಆ್ಯಂಟಿಕ್ ಅಂದರೆ ಗೊತ್ತಾ? ಆ್ಯಂಟಿಕ್ ಅಂದರೆ ಪ್ರಾಚೀನ ಕಥೆ. ಅವರು ಆ ದೃಷ್ಟ್ಯ ಬರೆದಿದ್ದರು. ಅದನ್ನೇ ನಮ್ಮ ಯೂನಿವರ್ಸಿಟಿ, ನಮ್ಮ ಜನರು ಭಾರತೀಯರ ಪ್ರಾಚೀನ ಚಾರಿತ್ರಿಕ ಕಥೆ, ಮೈಥಾಲಜಿ ಎಂದು ಹೇಳಿಬಿಟ್ರು. ಕಲ್ಪಿತ ಕಥೆ ಪ್ರಾಚೀನರದು. ನಾವು ಪ್ರಾಚೀನರದು ಕಲ್ಪಿತ ಕಥೆಯನ್ನು ನೋಡ್ತಾ ಇಲ್ಲ, ನಮ್ಮ ಜೀವನ ಎಂದು ನೋಡ್ತಾ ಇದ್ದೀವಿ. ನಮ್ಮೆಲ್ಲರ ಜೀವನ ಇದೆ ರಾಮಾಯಣದಲ್ಲಿ. ನಮ್ಮ ಜೀವನ, ನಮ್ಮ ಸಾಧನ ನಿತ್ಯ ಜೀವನ, ನಿತ್ಯ ಜೀವನ ಅಂದ್ಕೊಂಡೇ ನೋಡ್ತೀವಿ. ಇವತ್ತು ನಾನು ಈ 4-6 ದಿವಸದಿಂದ ಹೇಳಿದ್ದೀನಿ ನೋಡಿ, ನಾನಿದು ಪ್ರಾಚೀನ ಚಾರಿತ್ರಿಕ ಕಥೆ ಎಂದು ಹೇಳಿದ್ದೀನ, ಅಥವಾ ಒಂದು ನಮ್ಮ ಆಧ್ಯಾತ್ಮಿಕ ಸಾಧನ, ನಮ್ಮ ಜೀವನ ನಾವು ಹೇಗೆ ಜೀವಿಸಬೇಕು ಅದು ಹೇಳಿದ್ದೀವಿ. ಇದು ಸಾಂಪ್ರದಾಯ, ಇದು ಸಾಂಪ್ರದಾಯಿಕ ಅಧ್ಯಯನ. ಈ ದೃಷ್ಟ್ಯ ಹೀಗೆ ಓದಬೇಕು, ಇದೇ ಸಾಂಪ್ರದಾಯಿಕ ಅಧ್ಯಯನ. ಈ ತರಹ ಓದಿದ್ದರೆ ರಾಮಾಯಣವೇ ನಮ್ಮ ಜೀವನ, ನಮ್ಮ ಜೀವನವೇ ರಾಮಾಯಣ. ಹಾಗೆ ಅಂದರೆ ನಮ್ಮ ಜೀವನವೇ ಉಪಾಸನೆ ಆಗಬೇಕು, ಅದು ಆಗಬೇಕು. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.